ಹೆಸರು ದಿವ್ಯಾ ವಿಸ್ಮಿತಾ. ಇದು ನನ್ನ ಮೊದಲನೇ ಮೂವಿ, ಅಂದರೆ ವೀರ ಕಂಬಳದಲ್ಲಿ ನನಗೆ ನಾಯಕಿ ಪಾತ್ರವನ್ನು ಕೊಟ್ಟ ಡಾಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಅವರು ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ನೋಡಿ ಇವರನ್ನ ನಾನು ಹೀರೋಯಿನ್ ಮಾಡಬೇಕು ಅಂತ ಹೇಳಿ ಬಂದು ಕರೆದು ನನ್ನನ್ನು ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟಂಥದ್ದು. ನನಗೆ ಈ ಆಪರ್ಚುನಿಟಿ ಸಿಗೋಕ್ಕೆ ನಾನು ಫಸ್ಟ್ ನೃತ್ಯ ಮಾಡಿದ ಕಾರಣ ಆಗಿರೋದ್ರಿಂದ ನನ್ನ ನೃತ್ಯ ಗುರುಗಳಾದ ಡಾಕ್ಟರ್ ಎಸ್ ಕೇಶವಕುಮಾರ್ ಪಿಳ್ಳೆ ಅವರಿಗೆ ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇ ಮೂವಿ ನಂದು, ಹಾಗಾಗಿ ನನಗೆ ಸ್ವಲ್ಪ ಹೆದರಿಕೆ ಅನ್ನೋದು ಇತ್ತು. ನಮ್ಮ ನಿರ್ದೇಶಕರು ಅದನ್ನು ಹೋಗ್ಲಾಡಿಸಿ ಹೀಗೆ ಅಂತ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಸಣ್ಣ ಸಣ್ಣ ಸ್ಟೆಪ್ನಲ್ಲೂ ನನಗೆ ಹೇಳಿಕೊಟ್ಟು ನನಗೆ ಆ ಹೆದರಿಕೆಯನ್ನು ಹೋಗ್ಲಾಡಿಸಿ ಇವತ್ತು ದೊಡ್ಡ ದಿಗ್ಗಜರ ಜೊತೆಗೆ ಮಾಡಿರುವಂಥ ಮೂವಿನಲ್ಲಿ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ನಾನು ತುಂಬ ಕಲ್ತಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅನ್ಕೊಂಡೇ ಇಲ್ಲ ನನಗೊಂದು ಮೂವಿಗೆ ಸಿಗತ್ತೆ ಕ್ಯಾರೆಕ್ಟರ್ ಅಂತ ಹೇಳಿ. ನನಗೆ ಹಾಗಾಗಿ ಸಿಕ್ಕಿರೋದ್ರಿಂದ ಅದೃಷ್ಟ ಅಂತ ಹೇಳಿ ಅನ್ಕೊಳ್ತೀನಿ. ಅದೇ ರೀತಿ ಇದಕ್ಕೆ ಹೆಲ್ಪ್ ಮಾಡಿದಂಥ ಪ್ರತಿ ಒಬ್ಬರಿಗೂ ನಾನು ತುಂಬ 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 ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಈ ಮೂವಿ ಜರ್ನಿ, ಯಾಕೆಂದರೆ ಇದು ಮೊದಲನೇ ಮೂವಿ ಆಗಿರೋದ್ರಿಂದ ನಂಗೆ ತುಂಬ ಹೆದರಿಕೆ ಇತ್ತು ಅಂತ ನಾನು ಆಗಲೇ ಹೇಳ್ದಂಗೆ. ಈ ಮೂವಿ ಜರ್ನಿ ನಂಗೆ ತುಂಬ ಸ್ಪೆಷಲ್ ಆಗಿದೆ, ಯಾಕೆಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನೊಂದು ಹೀರೋಯಿನ್ ಆಗ್ತೀನಿ ಅಂತ ಹೇಳಿ. ಅಂಥದ್ರಲ್ಲಿ ನನಗೆ ಈ ಥರ ಒಂದು ಆಪರ್ಚುನಿಟಿ ನಾನು ಅದರಲ್ಲಿ ಪ್ರತಿಯೊಂದು ಮೊಮೆಂಟಲ್ಲೂ ನಾನು ಕಲ್ತಿರೋದ್ರಿಂದ ಇಟ್ ಈಸ್ ಅ ವೆರಿ ಸ್ಪೆಷಲ್ ಜರ್ನಿ ಫಾರ್ ಮೀ. ಕುಡೋಸ್ ಟು ದ ಹೋಲ್ ಟೀಮ್, ಯಾಕೆಂದರೆ ಪ್ರತಿಯೊಬ್ಬರದು ಅವ್ರ ಸಹಾಯ ಇಲ್ಲದೆ ಯಾವುದೂ ನಡೆಯೋಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ ಈ ಮೂವಿಯನ್ನು ಯಶಸ್ವಿ ಆಗೋಕ್ಕೆ ಕಾರಣರಾದಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಂದು ಪಾತ್ರ ಅನ್ನೋಕ್ಕಿಂತ ಹೆಚ್ಚಾಗಿ ಇದು ಕಂಬಳದ್ದೇ ಮೇನ್, ಹಾಗಾಗಿ ನಾನು ಒಂದು ಸಣ್ಣ ರೋಲ್ ಪ್ಲೇ ಮಾಡಿದ್ದೀನಿ ಅಷ್ಟೇ. ಬಟ್ ಇಲ್ಲಿ ಕಂಬಳನೇ ಮೇನ್ ಆಗಿರೋದಕ್ಕೆ ನಮಗೆ ಕಂಬಳದ ಬಗ್ಗೆನೇ ನೋಡ್ಲಿಕ್ಕೆ ಜಾಸ್ತಿ ಸಿಗ್ತದೆ. ಹಾಗಾಗಿ ಎಲ್ಲರೂ ಬಂದು ನೋಡಿ ಹಾರೈಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ವೀರ ಕಂಬಳ ಮೂವಿ ರಿಲೀಸ್ ಆಗ್ತಾ ಇದೆ, ಹಾಗಾಗಿ ನನಗೆ ಕಂಬಳದ ಬಗ್ಗೆ ಜಾಸ್ತಿ ಐಡಿಯಾ ಇರಲಿಲ್ಲ. ಕರಾವಳಿಯಲ್ಲಿ ಸ್ವಲ್ಪ ದಿನ ಓದಿದ್ರು ಸಹ ನನಗೆ ಅಲ್ಲಿ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನನಗೆ ಈ ಮೂವಿಯಿಂದ ತುಂಬಾ ಕಂಬಳ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಅದೇ ರೀತಿ ಕರ್ನಾಟಕದಲ್ಲಿ ಸುಮಾರು ಜನರಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಈ ಮೂವಿಯನ್ನು ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ, ಅಂದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಟ್ಟು ಎಲ್ಲರೂ ಬಂದು ಮೂವಿಯನ್ನ ನೋಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಬಿರ್ದದ ಕಂಬಳ ತುಳುವಲ್ಲಿ ಹಾಗೆ ವೀರ ಕಂಬಳ ಕನ್ನಡದಲ್ಲಿ ಬರ್ತಾ ಇದೆ. ಕಂಬಳ ಅನ್ನೋದು ತುಳುನಾಡಿನ ಒಂದು ಜಾನಪದ ಕಲೆ, ಒಂದು ರೀತಿಯಲ್ಲಿ ಬಹಳ ಅಗ್ರೆಸಿವ್ ಸ್ಪೋರ್ಟ್. ಕಂಬಳದ ಹಿಂದೆ ಕೋಣಗಳ ಹಿಂದೆ ಓಡುವಂತಹ ಓಟಗಾರರು ಇವರು ಅದ್ಭುತ. ನಮ್ಮಲ್ಲಿ ಕಲಾವಿದರು ಪಾತ್ರ ಮಾಡಿದ್ದಾರೆ. ಅವರು ಮಂಗಳೂರಿನ ಉಸೇನ್ ಬೋಲ್ಟ್ ಅನ್ನೋ ಹೆಸರನ್ನ ತಗೊಂಡಿದ್ದಾರೆ. ಅಷ್ಟು ಸ್ಪೀಡ್ ಆಗಿ ಓಡ್ತಾರೆ ಅವರು ಅನ್ನೋದಂತೆ. ಅದು ಆರಾಮಾಗಿ ಓಡೋದಕ್ಕೂ ಕಂಬಳದ ಗದ್ದೆಯಲ್ಲಿ ಕೆಸರಲ್ಲಿ ಓಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಡೀ ತುಳುನಾಡು ಒಂದು ಕಂಬಳನ ಎಷ್ಟು ಪ್ರೀತಿಸ್ತಾ ಇದೆ, ಎಷ್ಟು ಪ್ಯಾಷನೇಟ್ ಆಗಿ ಅವರು ಆರಾಧಿಸ್ತಾರೆ ಕಂಬಳ ಅನ್ನೋ ಒಂದು ಆ ಸ್ಪೋರ್ಟ್ ಅನ್ನ. ಇದನ್ನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ರು. ಇದು ಒಂದೆಡೆ ಆದ್ರೆ ಈ ಕಂಬಳ ಹೇಗೆ ನಡೆಯುತ್ತೆ, ಕಂಬಳದ ಕೋಣಗಳನ್ನ ಹೇಗೆ ಸಾಕ್ತಾರೆ, ಯಾವ್ಯಾವ ಮನೆತನದವರು ಇದನ್ನ ಸಾಕ್ತಾರೆ, ಕಂಬಳಕ್ಕೆ ಬರೋ ಕೋಣಗಳು ಸೋಲು ಗೆಲುವು ಇದ್ದಾಗ ಹೇಗೆ ಜಗಳಗಳಿರುತ್ತವೆ, ಹಾಗೆ ಇರುತ್ತೆ, ವೈರತ್ವ ಇರುತ್ತೆ. ಇದೆಲ್ಲವನ್ನು ಒಳಗೊಂಡು ಅದರ ಜೊತೆಯಲ್ಲಿ ಒಂದು ಅಂಡರ್ ವರ್ಲ್ಡ್ ಕಥೆಯನ್ನೂ ಸೇರಿಸಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ನಾನು ಕಾಂತಾರದ ಮೂಲಕ ತುಳುನಾಡಿನ ದೈವಗಳ ಬಗ್ಗೆ ನಿಮಗೊಂದು ಪರಿಚಯ ಆಗಿದ್ರೆ, ಹೀಗೂ ಇದಾವ ದೈವಗಳು ಅನ್ನೋ ಬಗ್ಗೆ. ಈಗಂತೂ ಕೊರಗಜ್ಜ ನಿಮಗೆ ಎಲ್ರಿಗೂ ಭಾರಿ ಪ್ರೀತಿ. ತುಂಬಾ ಜನ ಕೊರಗಜ್ಜನ ನಂಬ್ತಾರೆ. ಅದೇ ದೈವ ಕುಳಿಗ ಮತ್ತೆ ಪಂಜಿರುಳಿ, ಗುಳಿಗ ಮತ್ತೆ ಪಂಜಿರುಳಿಯನ್ನ ನೀವು ಕಾಂತಾರದಲ್ಲಿ ನೋಡಿದ್ರಿ, ಸೂಫ್ರಮ್ ಸೋದಲ್ಲಿ ದೆವ್ವಗಳನ್ನು ನೋಡಿದ್ರಿ. ಈಗ ಕಂಬಳದಲ್ಲಿ ಕೋಣಗಳನ್ನು ನೋಡ್ತೀರಾ. ಬರೀ ಕೋಣ ಅಲ್ಲ, ಕೋಣಗಳನ್ನ ಹೇಗ್ ಸಾಕ್ತಾರೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಇಡೀ ಒಂದು ಕಂಬಳ ಅನ್ನುವ ಸ್ಪೋರ್ಟ್ ತುಳುನಾಡಿನ ಜನಮನದಲ್ಲಿ ಹೇಗೆ ಅದು ಒಂಥರ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಬಹಳ ಅದ್ಭುತ ಕಲಾವಿದರಿದ್ದಾರೆ. ಪ್ರಕಾಶ್ ರೈ, ರವಿಶಂಕರ್ ಸರ್, ತುಳುನಾಡಿನ ಅಪ್ಪಟ ಪ್ರತಿಭೆಗಳಾದ ನವೀನ್ ಟಿ ಪಡೀಲ್, ಮೈಮ್ ರಮೇಶ್ ಸರ್, ಸ್ವರಾಜ್, ಸುಮಾರು ಜನ ಹಿರಿಯ ಕಲಾವಿದರು ಅಭಿನಯಿಸಿದ್ದಾರೆ. ಇವೆಲ್ಲರ ಜೊತೆಯಲ್ಲಿ ಬಾಬು ರಾಜನ್ ಸಿಂಗ್ ಅವರ ಮಗ ಆದಿತ್ಯ ಕೂಡ ಅಭಿನಯಿಸಿದ್ದಾರೆ. ಹಾಗಾಗಿ ಇದು ಒಂಥರ ಪ್ಯಾನ್ ಇಂಡಿಯಾ ಸಿನಿಮಾ ಆಗುವಂತಹ ಸಿನಿಮಾ ಇದು. ಇದನ್ನ ಕನ್ನಡದಲ್ಲಿ ಹಾಗೂ ತುಳುವಲ್ಲಿ ನೀವೆಲ್ಲರೂ ನೋಡಿ ಕಂಬಳದ ಆ ಸ್ಪೋರ್ಟ್ ಅನ್ನ ನಿಮ್ಮ ಎದೆಗೆ ಹತ್ತಿರ ಆಗಿಸೋ ಹಾಗೆ, ಅದನ್ನ ಪ್ರೀತಿಯಿಂದ ನೀವು ಸ್ವೀಕರಿಸೋ ಹಾಗೆ ಆಗ್ಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಾಬಾಸ್ ಬ್ಲೆಸಿಂಗ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಒಂದು ಅದ್ಭುತವಾದ ಚಿತ್ರವೇ ವೀರ ಕಂಬಳ. ತುಳುವಿನಲ್ಲೂ ಕೂಡ ಬರ್ತಿದೆ ಬಿರ್ದುದ ಕಂಬಳ ಎನ್ನುವ ಹೆಸರಿನಲ್ಲಿ. 2 ಭಾಷೆಯಲ್ಲಿ ಅಟ್ ಎ ಟೈಮ್ ಬಿಡುಗಡೆಗೆ ಸಿದ್ಧವಾಗಿದೆ. ಇದೆ ಫೆಬ್ರವರಿ 27ನೇ ತಾರೀಕು. ಈ ಒಂದು ಸಂದರ್ಭದಲ್ಲಿ ಟ್ರೇಲರ್ ಬಿಡುಗಡೆ ಆಗಲಿದೆ. 2 ಹಾಡುಗಳನ್ನ ಕೂಡ ನಾವು ನೋಡೋಣ. ಈಗಾಗಲೇ ಒಂದು ಗೀತೆ ಬಿಡುಗಡೆಯಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಮಣಿಕಾಂತ್ ಕದ್ರಿ ಅವರ ಒಂದು ಸಂಗೀತ ನಿರ್ದೇಶನವಿದೆ. ಡಾಕ್ಟರ್ ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅವರ ನಿರ್ಮಾಣ. ಅವರ ಜೊತೆಗೆ ನಿರ್ಮಾಣದಲ್ಲಿ ಅರುಣ್ ರೈ ತೊಡಾರ್ ಅವರು ನಿರ್ಮಿಸಿರುವಂತಹ ಸಿನಿಮಾ. ಸ್ಯಾಂಡಲ್ವುಡ್ ನ ದಿ ಲೆಜೆಂಡ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಇತ್ತೀಚೆಗಷ್ಟೇ ಡಾಕ್ಟರೇಟ್ ಕೂಡ ಪಡೆದುಕೊಂಡಿರುವಂತಹ ನಮ್ಮ ಡಾಕ್ಟರ್
ರಾಜೇಂದ್ರ ಸಿಂಗ್ ಬಾಬು ಅವರ ಘನ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ವೀರ ಕಂಬಳ ಸಿನಿಮಾ. ಅಂತೆಯೇ ಚಿತ್ರಕಥೆ ಸಂಭಾಷಣೆಯನ್ನ ತುಳುನಾಡಿನ ಹೆಮ್ಮೆ ಅಂತಾನೆ ಇವರನ್ನ ಕರೆಯಲಾಗತ್ತೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈರವರು ಚಿತ್ರಕಥೆ ಸಂಭಾಷಣೆಯನ್ನ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಪ್ರೀತಿಯ ಆದಿ ಸರ್ ಆದಿತ್ಯ ಅವರು ನಾಯಕ ನಟನಾಗಿ ಅಭಿನಯಿಸಿರುವಂತಹ ಒಂದು ಸಿನಿಮಾ. ಬಹಳ ಭವ್ಯವಾಗಿರುವಂತಹ ದಿವ್ಯ ವಿಸ್ಮಿತ ನಾಯಕ ನಟಿಯಾಗಿ ಅಭಿನಯಿಸಿರುವಂತಹ ಸಿನಿಮಾ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ವಿಶೇಷವಾದ ಭಾವ ನಮ್ಮೆಲ್ಲರಿಗೂ. ಪ್ರಪ್ರಥಮ ಬಾರಿಗೆ ಅಂತ ನಾನು ಕೂಡ ಭಾವಿಸ್ತೇನೆ ಅಲ್ಲಿನ ಧರ್ಮಾಧಿಕಾರಿಗಳು ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ಈ ಸಿನಿಮಾ ಯಾವ ಮಟ್ಟದ್ದು ಅಂತ ನಾವೆಲ್ಲರೂ ಊಹೆ ಮಾಡ್ಕೊಳ್ಳೋಣ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದೆ ಟ್ರೈಲರ್ ಲಾಂಚ್ ನಂತರದಲ್ಲಿ ಮಾಡಲಿದ್ದಾರೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ 5ನೇ ಐಕಾನ್ ನಾದಬ್ರಹ್ಮ ಹಂಸಲೇಖ ಅವರು ಟ್ರೈಲರ್ ಲಾಂಚ್ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ನಮ್ಮ ಸಂಪೂರ್ಣ ಚಿತ್ರತಂಡದ ಪರವಾಗಿ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬುರವರು 50 ವರ್ಷದ ಸಿನಿ ಪಯಣ ಸ್ಮರಿಸಿದಂತಹ ನಮ್ಮ ಕೃಷ್ಣೇಗೌಡರು ಬಂದಿದ್ದಾರೆ. ಖುಷಿ ಅನ್ಸುತ್ತೆ. ಇಂತಹ ಅನರ್ಘ್ಯ ರತ್ನಗಳು ಸ್ಟಿಲ್ ಗೋಯಿಂಗ್ 50 ವರ್ಷ ಕೂಡ ಇನ್ನೂ ಮೂವಿಂಗ್ ಆನ್ ಇದ್ದಾರೆ ಅಂತ ಶಭಾಷ್ ಅಂತ ಹೇಳಿದಂತ ಹೋಲ್ ಟೀಮ್ ಬಂದಿದೆ. ಅವರಿವರೆನ್ನದಂತೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಬಹು ವಿಶೇಷವಾಗಿ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ವೀರಕಂಬಳ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ಗೆ ಈಗ 2 ಗೀತೆಗಳನ್ನ ಕೇಳೋಣ. 2 ಗೀತೆಗಳಾದ್ರೂ ಕೂಡ ಅದು 4 ಗೀತೆಗಳಾಗಿ ನಾವು ನೋಡ್ಬೇಕಾಗತ್ತೆ. ಕಾರಣ ಇದು 2 ಭಾಷೆಯಲ್ಲಿ ಬರ್ತಿರೋದ್ರಿಂದ ಕನ್ನಡ ಭಾಷೆ ಮತ್ತು ತುಳು ಭಾಷೆ ಎರಡೂ ಭಾಷೆಯಲ್ಲಿ 2 ಗೀತೆ ಅಂದ್ರೆ 4 ಗೀತೆಗಳನ್ನ ನೋಡೋ ಹಾಗಾಗತ್ತೆ. ಮೊದಲನೇ ಗೀತೆ ಎರುಬಂಟೆ. ಈ ಒಂದು ಗೀತೆಯ ತುಳು ಸಾಹಿತ್ಯವನ್ನ ಬರೆದಿದ್ದಾರೆ ಕೆ ಪೇಜಾವರ್ ಅವರು. ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಒದಗಿಸಿಕೊಟ್ಟಿದ್ದಾರೆ ರಘು ಶಾಸ್ತ್ರಿ ಅವರು. ಇನ್ನು ಹಾಡಿದ್ದಾರೆ ಮಂಗ್ ರಾಮದಾಸ್. ಎರಡನೆಯ ಗೀತೆ ಏ ತುಳುವ. ಈ ಗೀತೆಯ ತುಳು ಲಿರಿಕ್ಸ್ ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಸರ್ ಅವರೇ. ಕನ್ನಡ ಭಾಷೆಯಲ್ಲಿ ಹಾಡನ್ನ ಕೊಟ್ಟಿರೋರು ಅಗೇನ್ ರಘು ಶಾಸ್ತ್ರಿ. ಹಾಡಿದ್ದಾರೆ ಸಂತೋಷ್ ವೆಂಕಿ ವ್ಯಾಸರಾಜ್ ಸೋಸಲ್ ಕನ್ನಡ ಹಾಡಿಗೆ. ಇನ್ನು ತುಳು ಹಾಡನ್ನ ಹಾಡಿದ್ದಾರೆ ನಮ್ಮ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಸರ್ ಅವರೇ ಹಾಡಿದ್ದಾರೆ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ 4 ಗೀತೆಗಳನ್ನ ಬ್ಯಾಕ್ ಟು ಬ್ಯಾಕ್ ನೋಡೋಣ. 2 ಗೀತೆಯ ತರುವಾಯ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ. ನಮ್ಮ ಈ ವಿಶೇಷವಾದ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡ್ಲಿಕ್ಕಾಗಿ ನಮ್ಮ ಪ್ರೀತಿಯ ಹಂಸಲೇಖ ಸರ್ ಅವರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ವೀರ ಕಂಬಳ ಜೊತೆಗೆ ಬಿರ್ದುದ ಕಂಬಳ 2ರ ಟ್ರೈಲರ್ ಕೂಡ ಈಗ ಉದ್ಘಾಟನೆ ಆಗ್ತದೆ. ನಮ್ಮ 5ನೇ ಐಕಾನ್ ಆದ ಬ್ರಹ್ಮ ಹಂಸಲೇಖ ಅವರ ಶುಭಾಶೀರ್ವಾದದೊಂದಿಗೆ. ಕಂಬಳ ವೀರ ಕಂಬಳ ಈ ದೇಸಿ ಸಂಸ್ಕೃತಿಯ ರಜೋಗುಣದ ಚಿತ್ರ ವೀರ ಕಂಬಳದ ಲಾಂಚಿಂಗ್ ಈಗ ನನ್ನಿಂದ ಆಗಿದೆ. ಅದು ಇಡೀ ಕನ್ನಡ ಸಮುದಾಯಕ್ಕೆ ರಸಿಕ ಸಮುದಾಯಕ್ಕೆ ತಂಪನ್ನೆರೆದು ಶಕ್ತಿಯನ್ನು ಕೊಡ್ಲಿಕ್ಕೆ ಹಾರೈಸ್ತೀನಿ. ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿ ಲಾಂಚ್ ಮಾಡಿದಂತ ದೇಸಿದರಿಗೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರೂ ಕಾತರರಾಗಿ ಕಾಯ್ತಿರುವಂತಹ ಟ್ರೇಲರ್ ಹೇಗೆ ಮೂಡಿ ಬಂದಿರಬಹುದು ನೋಡೋಣ. ಲಾಂಚನದ ಅನುಭವ ಆಗುತ್ತೆ. ಇನ್ನು ಫುಲ್ ಫ್ಲೆಶ್ ಸಿನಿಮಾ ನೋಡಿದ್ರೆ ಹೇಗೆ ಅನ್ಸಬಹುದು. ಶುಭವಾಗಿ ಇಡೀ ಸಿನಿಮಾ ತಂಡಕ್ಕೆ ಅಂತ ಹಾರೈಸ್ತಾ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಮುಖ್ಯ ಅತಿಥಿಗಳ ಜೊತೆಗೆ ನಮ್ಮ ಇಡೀ ಸಿನಿಮಾ ಟೀಮ್ ಅನ್ನ. ಕಂಬಳ ಅನ್ನೋದು ಕೇವಲ ಓಟವಲ್ಲ, ನಮ್ಮ ತುಳುನಾಡಿನ ಆತ್ಮದ ನಾದ. ಕಂಬಳ ಅನ್ನೋದು ನಮ್ಮ ಸಂಸ್ಕೃತಿಯ ಶಕ್ತಿ, ನಮ್ಮ ಭೂಮಿಯ ಹೆಮ್ಮೆ, ಕೆಸರಿನಲ್ಲೇ ಹುಟ್ಟಿದ ಸಂಪ್ರದಾಯ, ಬೆವರಿನಲ್ಲೇ ಬೆಳೆದ ಗೌರವ ನಮ್ಮ ಹೆಮ್ಮೆಯ ಕಂಬಳ. ಪರಂಪರೆಯ ಪ್ರತಾಪವನ್ನ ಪ್ರದರ್ಶನ ಮಾಡಲಿಕ್ಕೆ ತೆರೆ ಕಾಣಲಿದೆ ನಮ್ಮ ವೀರ ಕಂಬಳ ಮತ್ತು ಬಿರ್ದುದ ಕಂಬಳ. ಇದೇ ಫೆಬ್ರವರಿ 27ಕ್ಕೆ ಇವತ್ತು 2 ಹಾಡುಗಳ ಜೊತೆಗೆ ಟ್ರೇಲರ್ ಕೂಡ ಲಾಂಚ್ ಆಗಿದೆ. ಬರ್ಮಾಡ್ಕೊಳ್ಳೋಣ ವೇದಿಕೆಗೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ಪ್ರೀತಿಯ 5ನೇ ಐಕಾನ್ ನಮ್ಮ ಪ್ರೀತಿಯ ಹಂಸಲೇಖ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದಾರೆ. ಕನ್ನಡ ಚಿತ್ರರಂಗದ ದಂತಕತೆ ಮತ್ತು ನಮ್ಮ ಸಿನಿಮಾದ ಕ್ಯಾಪ್ಟನ್ ನಮ್ಮ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರಕಥೆ ಸಂಭಾಷಣೆಯನ್ನ ನೀಡಿರುವಂತಹ ಹೆಮ್ಮೆಯ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ರವರನ್ನ ಕೂಡ ನಲ್ಲಿನಿಂದ ಸ್ವಾಗತಿಸ್ತಾ ಸಂಗೀತ ನಿರ್ದೇಶಕರು ಮಣಿಕಾಂತ್ ಕದ್ರಿ ಅವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅನ್ನದಾತರು ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳುವ ಸಮಯ ಡಾಕ್ಟರ್ ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅವರು
ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತೋರ್ವ ನಿರ್ಮಾಪಕರು ಅರುಣ್ ರೈ ತೊಡಾರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ, ದಿ ಲೆಜೆಂಡ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಪ್ರಿಯ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಹಾಗೆ ಆದಿಯವರನ್ನ ಆದಿತ್ಯ ಅವರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ, ದಿವ್ಯಾ ವಿಸ್ಮಿತ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಸಿನಿಮಾನಲ್ಲಿ. ನಮಗೆ ಸ್ವಾಗತ. ಉಷಾ ಮೇಡಮ್ ದಯಮಾಡಿ ವೇದಿಕೆಗೆ ಬನ್ನಿ. ಅದರ ಒಳ ಹೊರ ತಿಳಿಬೇಕು ಸರಿಗೆ, ಆಗ ಮಾತ್ರ ದೊಡ್ಡ ಮಟ್ಟದಲ್ಲಿ ಎಲ್ಲರ ಮುಂದೆ ತೋರಿಸ್ಲಿಕ್ಕೆ ಸಾಧ್ಯ ಅಂತ ಅರಿತು ಪ್ರೀತಿಯ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನಾವನ್ಕೊಂಡ್ವಿ ಬರೀ ಕಮಲಾ ಅಂತ ಹೇಳಿದ್ರೆ ಸುಮಾರು 800ಕ್ಕೂ ಹೆಚ್ಚು ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಕೆಲವರು ಹೇಳ್ತಾರೆ 1,500 ವರ್ಷಕ್ಕೂ ಸುದೀರ್ಘ ಇತಿಹಾಸವನ್ನ ಹೊಂದಿರುವಂತಹ ಒಂದು ಹೆಮ್ಮೆಯ ಪರಂಪರೆ ಇದು. ತುಳುನಾಡಿನ ಜನರ ಒಂದು ನಾಡಿ ಮಿಡಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಮಾತ್ರ ಇರುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸಿನಿಮಾನಲ್ಲಿ. ಯಾಕೆ ಸಿನಿಮಾ ನೋಡೋದಕ್ಕೆ ಬರ್ಬೇಕು, ಕನ್ನಡದ ಬಗ್ಗೆ ಆಸಕ್ತಿ ಮಾತ್ರ ಅಲ್ಲ, ಇದು ಎಲ್ಲರಿಗಾಗಿ ಸಿನಿಮಾ ಅಂತ ತಿಳಿಸಲಿದ್ದಾರೆ. ಹೌ ಡಿಫ್ರೆಂಟ್ ಇಸ್ ವೀರ ಕಂಬಳ ಸರ್? ಡೈರೆಕ್ಟರ್ ಕೂತ್ರೆ ಅವ್ನು ರಿಟೈರ್ಡ್ ನಿಂತಿರ್ಬೇಕು ಯಾವಾಗಲೂ ಅಲ್ವಾ ಸರ್? ಡೈರೆಕ್ಟರ್ ಕೂತ್ರೆ ರಿಟೈರ್ಡ್ ಸರ್, ನಿಂತಿರ್ಬೇಕು ಯಾವಾಗಲೂ. ಯು ಆರ್ ನೆವರ್ ಟೈರ್ಡ್, ಯು ವಿಲ್ ನೆವರ್ ಗೆಟ್ ರಿಟೈರ್ಡ್. ವೇದಿಕೆ ಮೇಲಿರೋ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಹಂಸಲೇಖ ಅವರು ಬಂದಿರೋದು ನನಗೆ ಬಹಳ ಬಹಳ ಹೃದಯಕ್ಕೆ ಹತ್ತಿರವಾದವರು. ಮತ್ತೆ ಒಂದು ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೆ ಅವರೊಬ್ರು ಅಂತ ಹೇಳಿದ್ರೆ ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ವಿಜಯ್ ಕುಮಾರ್ ಕೊಡಿಯಲ್ ಬೈಲವರು ಅವರೊಂಥರ ಮಾಂತ್ರಿಕ ಸಿನಿಮಾ ನಾಟಕ, ಸಿನಿಮಾ ತುಳುನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು. ಇತ್ತೀಚೆಗೆ ಅವರು ಗೋಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. 850 ದಾಟಿಬಿಟ್ಟಿದೆ. ಇಟ್ ಮೇ ರೀಚ್ 2000 ಶೋಸ್. ಇಟ್ ವಿಲ್ ಬಿ ರೆಕಾರ್ಡ್. ಅಂದ್ರೆ ಒಂದು ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಣಿಕಾಂತ್ ಕದ್ರಿ ಅವರು ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು. ನಮ್ಮ ಮಣಿಕಾಂತ್ ಕದ್ರಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ಈ ಡೈರೆಕ್ಟರ್ ಎಲ್ಲ ಹುಚ್ಚು, ಒಂದೇ ಸರಿ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ, 10 ಸರಿ ಕೇಳಿ ಕೂತ್ಕೊಳ್ಳಿ ಸರ್. ಹಾಗೆ ಉಷಾ ಭಂಡಾರಿ ಅವರು, ಅವರೆಲ್ಲರೂ ನಿಮಗೆ ಗೊತ್ತಿರೋರು. ಹಾಗೆ ದಿವ್ಯಾ ಅಂತ ಹೊಸ ಹುಡುಗಿನ, ಈಕೆ ಎಕ್ಸ್ಟ್ರಾರ್ಡಿನರಿ ಭರತನಾಟ್ಯ ಡ್ಯಾನ್ಸರ್. ಮೂಡುಬಿದ್ರೆನಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಸ್ಟಾರ್ ಅಲ್ಲಿ ಎಲ್ಲರನ್ನು ಸೇರಿಸಿ ಒಂದು ಚಿತ್ರ ಮಾಡಿದ್ವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ ಆರ್ಟಿಸ್ಟ್ಗಳನ್ನು ಕರ್ಕೊಂಡ್ ಬರ್ಬೋದು, ಕೋಣಿಗಳನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಗೆ ಪ್ರತಿಯೊಬ್ರು ನಮ್ಮ ಯೂನಿಟ್ನವರು ತುಂಬಾ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದ್ರು ಒಂದು ಹೊಸದೇ ಹುಡ್ಕೋದು. ನಾನು ಮಾಡಿದ್ದೆ, ನಾನು ಎರಡನೇ ಸರಿ ಮಾಡಲ್ಲ ಅಂತದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಇಲ್ಲಿಂದ ದೂರ, ಯಾಕೆಂದ್ರೆ ಅವರು ತುಂಬಾ ಬ್ಯುಸಿ. ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ, ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅಂತದ್ರಲ್ಲಿ ಅವರನ್ನ ಕರ್ಕೊಂಡು ಒಂದು 15 ದಿವಸ ಹೋಗಿ ಗುರುಪಾಲ್ ಕಡಂಬ ಅಂತ ಒಬ್ರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತು ಹೋಗಿತ್ತು 1970ನೇ ಇಸ್ವಿಲಿ. ವೀರೇಂದ್ರ ಹೆಗ್ಡೆ ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಅಗಿತಾ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡ್ ಮಾಡಿದ್ದೀನಿ. ಬಟ್ ಆದ್ರೆ ಎಷ್ಟು ಕತೆ ಇದೆ ಅಂದ್ರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದ್ಮೇಲಿಂದ ಏನು ಕೆಲಸ ಇರ್ತಿರ್ಲಿಲ್ಲ. ಸರಿ, ಯಾವಾಗ ಇವರು ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಈಶ್ವರನ್ ಇದು ಬಂತು, ಭೂತಾರಾಧನೆ ಬಂತು, ಆಮೇಲೆ ನಂಬಿಕೆಗಳು ಬಂತು. ಒಂದು ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನ ನಡೆಸಲೇಬೇಕು, ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವ್ರಿಗೆ. ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡಾಕಿದ್ವಿ. ನಾನು ಅವರು ಸುಮಾರು 2-3 ತಿಂಗಳು ಬರೆದು ಕೊನೆಗೆ ಒಂದು ಶೇಪ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಹೆಂಗ್ ಮಾಡ್ಬೇಕು, ಯಾವ ತರ ಇರಬೇಕು, ಆಮೇಲೆ ಬರೀ ಕೋಣ ತೋರಿಸಿದ್ರಾಗಲ್ಲ. ಆಮೇಲೆ ಅಲ್ಲಿ ಕೆಲವು ನೇಟಿವಿಟಿ ಥಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವತ್ತಿಗೂ ಅಲ್ಲಿ ಹೆಚ್ಚಾಗಿ ಕೋಣಗಳನ್ನ ಟ್ರೀಟ್ಮೆಂಟ್ ಮಾಡಕ್ಕೆ ಯಾವ ಡಾಕ್ಟರ್ ಯೂಸ್ ಮಾಡಲ್ಲ, ನಾಟಿ ಔಷಧಿನೇ ಯೂಸ್ ಮಾಡೋದು. ಅಂದ್ರೆ ಎಣ್ಣೆ ಹಚ್ಚಿ ಆ ಕಾಲುಗಳಿಗೆ ಸ್ಟ್ರೆಂತ್, ಯಾಕಂದ್ರೆ ಕಾಲೇ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಯಾವ ತರ ಇದ್ ಮಾಡ್ತಾರೆ ಅಂತ ಅದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ತಂದು. ಆಮೇಲೆ ರೈವಲರಿ ಇರುತ್ತೆ, 2 ಗ್ರೂಪ್ ಇರುತ್ತೆ, ಈ ಗ್ರೂಪ್ ಆ ಗ್ರೂಪ್. ಹೇಗೆ ಕೋಣಕ್ಕೆ ಏಟ್ ಮಾಡ್ಬೇಕು ಅಂತ ಹೇಳಿ ಗ್ಲಾಸ್ ಪೀಸ್
ರೈಸ್ಗಳನ್ನೆಲ್ಲ ಹೊಡೆದು ಇದ್ರೊಳಗಡೆ ಹಾಕ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ ರಾತ್ರಿ ಹೊತ್ತು. ಹೆವಿ ಏನಾದ್ರು ಕುಡಿಸ್ಬಿಡ್ತಾರೆ ಅದು ರೇಸಲ್ಲಿ ಓಡದೆ ಇರಲಿ ಅಂತ. ಇನ್ನು ಕೆಲವರು ಅಲ್ಲೇ ಸ್ಪಾಟಲ್ಲೇ ಫೋನ್ನಲ್ಲಿ ಕೋಣ ತೋರಿಸಿ ಕೇರಳದಿಂದ ಮಾಟ ಮಂತ್ರ ಮಾಡಿಸಿ ಸೋಲ್ಸಕ್ಕೂ ಪ್ಲಾನ್ ಮಾಡ್ತಾರೆ. ಆ ಥರದ್ದೆಲ್ಲ ನಂಬಿಕೆಗಳಿದೆ. ಒಂದು ಶಿಸ್ತು ಅಂತ ಹೇಳಿದ್ರೆ ಇವತ್ತವರೆಗೂ ಕಂಬಳಕ್ಕೆ ಪೊಲೀಸ್ನವರೇ ಬರಲ್ಲ, ಅಷ್ಟು ಶಿಸ್ತು ಅವರು ನಡೆಸ್ತಾರೆ. ಹೀಗೆ ಹಲವಾರು ವಿಚಾರಗಳು ನಾವು ಎಲ್ಲ ಶೇಖರಣೆ ಮಾಡಿ, ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗ್ಬೇಕಾದ್ರೆ ಏನೇನು ಇರಬೇಕು ಅಂತ ಹೇಳಿ ಹೀಗೆ ರಿಸರ್ಚ್ ಮಾಡುವಾಗ ಮಂಗಳೂರಿನ ದೊಡ್ಡ ಡಾನ್, ಅವ್ರ ಹೆಸರು ಹೇಳಲ್ಲ, ಅವರು ತುಂಬಾ ಕಂಬಳಕ್ಕೆ ಸಪೋರ್ಟ್ ಮಾಡಿದ್ರು. ನನಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವ್ರನ್ನ ಅಸಾಸಿನೇಷನ್ ಮಾಡಕ್ಕೆ ದಾವೂದ್ ಕಡೆಯವರಿಂದ ಬಂದಿದ್ರು ಅಂತ ಒಂದು ಮ್ಯಾಟರ್ ಸಿಕ್ತು. ಅದು ದುಬೈಯಿಂದ ಲಿಂಕ್ ಇತ್ತು. ಸರಿ ಇರ್ಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟರ್ನು ತಂದು ಹೇಗೆ ಅವ್ರ ಅಂಡರ್ವರ್ಲ್ಡ್ನವ್ರು ಆದ್ರೂ ಕಂಬಳಕ್ಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ, ಅವರು ಸಹಾಯ ಮಾಡ್ತಿದ್ದಿದ್ದ ರೀತಿ, ಬಡವರಿಗೆಲ್ಲ ಅಂಗಡಿ ಇಡಕ್ಕೆ ಅವರೇ ದುಡ್ಡು ಕೊಡ್ತಾ ಇದ್ರು, ಆ ತರ ಒಂದು ವಿಷಯಗಳು ಎಲ್ಲ ಇದ್ದು ಅದನ್ನ ಸಿನಿಮಾದಲ್ಲಿ ಮಾಡಿದ್ವಿ. ಆಮೇಲೆ 2 ಹೀರೋಗಳನ್ನ ತಗೋಬೇಕಾಗಿತ್ತು, ಯಾಕೆಂದ್ರೆ 2 ಓಡಿಸೋರು ಆಗ್ಬೇಕಾಗಿತ್ತು. ನಮ್ಮ ಸಿನಿಮಾ ಹೀರೋಗಳು ಯಾರು ಮಾಡಕ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಕೋಣ ಓಡುತ್ತಲ್ಲ ಅದನ್ನ ಹಿಡಿಯೋದಿದೆಯಲ್ಲ 800 to 1500 ಹಾರ್ಸ್ ಪವರ್ ಅದು ಓಡೋದು, ಅದನ್ನ ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡ್ಕೊಂಡು ಓಡಬೇಕು, ಅದು ಕೆಸರಲ್ಲಿ ಓಡಬೇಕು. ಸೊ ಅದಕ್ಕೆ ಇಬ್ಬರನ್ನ ಟ್ರೈನ್ ಮಾಡಿ ನಾನೇನು ಧೈರ್ಯ ಮಾಡಿದೆ, ಅವರು ಶ್ರೀನಿವಾಸ್ ಗೌಡ ಅಂತ, ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ. ಹುಸೇನ್ ಬೋಲ್ಟ್ ಯಾವ ತರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ, ಯಾಕಂದ್ರೆ ಹುಸೇನ್ ಬೋಲ್ಟ್ ಶೂ ಹಾಕೊಂಡು ಒಳ್ಳೆ ಹುಲ್ಲಿಗಾವಲ ಮೇಲೆ ಓಡ್ತಾನೆ. ಬಟ್ ಈ ಶ್ರೀನಿವಾಸ್ ಗೌಡ 2 ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ಟರೆ ತೆಗಿಯಕ್ಕೆ ಆಗಲ್ಲ, ಅದರಲ್ಲಿ 8 ಸೆಕೆಂಡಲ್ಲಿ 6 ಸೆಕೆಂಡಲ್ಲಿ 100 ಮೀಟರ್ಸ್ ಮಾಡಿ ಈ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್. ಸೊ ಅವರನ್ನೇ ತಗೊಂಬಂದೆ ನಾನು ಹೀರೋ. ಯಾಕೆ ನೀವು ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡಕ್ಕೆ ಆಗ್ತಿರ್ಲಿಲ್ಲ. ಸೊ ಆದ್ರಿಂದ ಅದನ್ನ ಧೈರ್ಯ ಮಾಡಿ ಯಾವ ಹೀರೋಗೂ ಇದು ಸೂಟ್ ಆಗಲ್ಲ ಅಂತ ಹೇಳಿ ಅವ್ರನ್ನೇ ಹೀರೋ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ ತಂದು ಅವ್ರಿಗೊಂದು ಸ್ವಲ್ಪ ಟ್ರೈನ್ ಮಾಡಿ, ಕೊನೆಗೆ ದಿವ್ಯಾನ ನಾನು ನಮ್ಮ ಮೂಡುಬಿದ್ರೆ ಕಾಲೇಜಲ್ಲಿ ಹೋಗಿದ್ದಾಗ ಆಕೆ ಒಂದು ಸೂಪರ್ ಸ್ಟಾರ್ ಅಲ್ಲಿ ಅಷ್ಟು ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ. ಸೊ ಅವ್ರನ್ನ ನಾನು ಏಳ್ನವರು ಸೇರಿ, ಆಮೇಲೆ ಸ್ವರಾಜ್ ಅಂತ ಒಬ್ರು ಹುಡುಗ ಅವರ ಗುಳಿಗಾದಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವ್ರನ್ನ ಹಾಕಿದ್ವಿ. ಹೀಗೆ ಭಂಡಾರಿ ಅವರು ಬಹಳ ಒಳ್ಳೆ ನುರಿತ ಆಕ್ಟರ್ಸ್. ಹೀಗೆ ಆಮೇಲೆ ಹಲವಾರು ಒಳ್ಳೆ ಕಲಾವಿದರನ್ನ, ಲೋಕಲ್ ಕಲಾವಿದರನ್ನೇ ಮಂಗಳೂರಿಂದ ನವೀನ್ ಪಡಿ ಇರ್ಬೋದು, ಗೋಪಿನಾಥ್ ಭಟ್ರು ಇರ್ಬೋದು, ಇನ್ನು ಅನೇಕರು ಎಲ್ಲರನ್ನು ಸೇರಿಸಿ ಪಾಪ ನಮಗೆ ಎಷ್ಟು ಸಹಾಯ ಮಾಡೋದು ಅಂದ್ರೆ ಶೂಟಿಂಗ್ ತುಂಬಾ ಕಷ್ಟ ಇತ್ತು. ಯಾಕೆಂದ್ರೆ ಮೇನಲ್ಲಿ 44 ಡಿಗ್ರಿ 44 ಡಿಗ್ರೀಸ್, ಅದು ಹೆಂಗೆ ಶೂಟಿಂಗ್ ಅಂದ್ರೆ ನಮ್ಮ ತರ ಇನ್ನೊಂದ್ ಸರಿ ಬಾ 2 ಸರಿ ಹೋಗೋ ತರ ಇರ್ಲಿಲ್ಲ. ಅವ್ರ ಕಂಬಳದವ್ರು ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು, ಬದ್ರೆ ರೀಟೇಕ್ ಗೀಟೇಕ್ ಇಲ್ಲ, ನೀವು ನಿಮ್ಗೇನ್ ಬೇಕು ನೀವು ತಕ್ಕೊಳ್ಳಿ ಅಂತ. ಕೊನೆಗೆ ನಾನು ದಿವ್ಯವರು ವಿಜಯನವರೆಲ್ಲ ಯೋಚನೆ ಮಾಡಿ 14 ಕ್ಯಾಮ್ರಾ ಒಂದೊಂದು ರೇಸ್ಗೆ 14 ಕ್ಯಾಮ್ರಾಸ್, ಯಾಕಂದ್ರೆ ಪ್ರತಿ ಒಂದು ಆಂಗಲ್ ಅಲ್ಲೂ ಶಾರ್ಟ್ ಸಿಕ್ಬೇಕು. ಸರಿ ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನ್ ನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟ್ ಅಲ್ಲಿ ನಮ್ಮ ಆರ್ಟಿಸ್ಟ್ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಕೆಲಸ ಅದೆಲ್ಲ. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೇನೆ ಗೊತ್ತಾಗೋದು, ಆ ತರ ಒಂದು ಮಾಡಿದೀವಿ. ಅದರಲ್ಲಿ ಹೆಗ್ಡೆ ಅವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ, ಒಂದು ಸಂದೇಶ ಕೊಡೋದು ಕ್ಯಾರೆಕ್ಟರ್ ಇತ್ತು, ಯಾರ ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ, ಒಂದೆರಡು ಫ್ಯಾಮಿಲಿ ಜಗಳದ ಮಧ್ಯ, ಈ ಕಂಬಳದ ಮಧ್ಯ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಿಸ್ಬೇಕು ಅಂದಾಗ ನಾನು ಹೋಗಿ ಅವ್ರು ಕೇಳಿದಾಗ ಅವರು ನನಗೆ, ನಾನು ಅವರು ಕ್ರಿಕೆಟ್ ಆಡ್ತಾ ಇದ್ವಿ, ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಡೆ ಅವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು. ಸೊ ಅವರು ಒಪ್ಕೊಂಡು ಒಂದು ಮಾಡಿದ್ರು, ಅದು ಒಂದು ನಮಗೆ ಅದು ಒಂದು ಸಂದೇಶ. ಅಂದ್ರೆ ದ್ವೇಷ ಬಿಡಿ ಪ್ರೀತಿ ಮಾಡಿ ಅನ್ನೋದೇ ಸಂದೇಶ. ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು, ಪ್ರೀತಿನೇ ಬಹಳ ಮುಖ್ಯ ಅಂತ ಹೇಳಿ ಈ ತರ ಮಣಿಕಾಂತ್ ಕರ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್, ಅಲ್ಲೆಲ್ಲ ಒಂದು ಕಾಲೇಜ್ಗೆ ನಾವು ಕ್ರಿಶ್ಚಿಯನ್ ಕಾಲೇಜ್ ಹೋಗಿದ್ರು, ಅದೇ 150 ಜನ ಟ್ರಂಪೆಟ್ಸ್ ಇದು ಎಲ್ಲ ಅಲ್ಲಿ ಲೋಕಲ್ ಇದೆ. ಸೊ ಹೀಗೊಂದು ಪ್ರಯತ್ನ ಪಟ್ಟಿದೀವಿ, ಯಾಕಂದ್ರೆ ಪ್ರಯತ್ನ ಅಷ್ಟೇ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಡ್ಬೇಕಷ್ಟೇ, ರಿಸಲ್ಟ್ ಕೊಡೋದು ಅವರು. ನನಗೆ ಇದೊಂದು 2 ತರ ಲಿಂಕ್ ಇತ್ತು, ಯಾಕಂದ್ರೆ ನಮ್ಮ ತಾಯಿ ಉಡುಪಿಯವರು, ನನ್ನ ವೈಫ್ ಪುತ್ತೂರು, ಹೀಗಾಗಿ ಒಂದು ದಕ್ಷಿಣ ಕನ್ನಡದ ಲಿಂಕ್ ನನಗಿತ್ತು. ಆದ್ರಿಂದ ಅದೊಂದು ಇಲ್ಲ, ನನಗೆ ಏನು ಅಂತ ಹೇಳಿದ್ರೆ ಈ ಬೆಂಗಳೂರಿನ ಕಥೆನೇ ಮಾಡ್ಕೊಂಡು ನಾವು ಕರ್ನಾಟಕನ ಮರ್ತು ಬಿಡ್ತಾ ಇದೀವಿ. ನಾನು ಮೊನ್ನೆ ಗುಲ್ಬರ್ಗಾಗೂ ಬೀದರ್ಗೂ ಹೋಗಿದ್ದೆ, ಅಲ್ಲಿ ಕೆಲವು ಕಥೆಗಳೆಲ್ಲ ಕೇಳ್ಬಿಟ್ಟು ಏನ್ ನಾವು ಇದನ್ನೆಲ್ಲ ಬಿಟ್ಬಿಡ್ತಾ ಇದೀವಲ್ಲ, ಎಂತೆಂಥ ಕಥೆಗಳಿದೆ, ಎಂತೆಂಥ ಸಂಸ್ಕೃತಿಗಳಿದೆ. ಹೀಗೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಬೆಂಗಳೂರಿನ ವ್ಯಾಮೋಹ ಬಿಟ್ಟು ಹೊರಗಡೆ ಹೋದ್ರೆ ಒಳ್ಳೊಳ್ಳೆ ಕಥೆಗಳು
ಡೆಫಿನೆಟ್ ಆಗಿ ಸಿಗುತ್ತೆ. ಆಮೇಲೆ ಇವತ್ತು ನಮ್ಮ ಮಣ್ಣಿನ ಕಥೆನೇ ಓಡೋದು, ಬೇರೆ ಪ್ಯಾನ್ ಇಂಡಿಯಾ ಕಥೆಗಳೆಲ್ಲ ಓಡಲ್ಲ, ಕಷ್ಟ ಅದು. ಇವತ್ತು ಚಿತ್ರರಂಗ ಬಹಳ ಸಂಕಷ್ಟದಲ್ಲಿದೆ. ಇವತ್ತು ಗ್ರಹಣ, ಎಲ್ಲ ಕಡೆ ಗ್ರಹಣ ಬಿಡುತ್ತೆ, ಆದರೆ ಈ ಕನ್ನಡ ಚಿತ್ರರಂಗಕ್ಕೆ ಗ್ರಹಣವೇ ಬಿಡಲ್ಲ. ಈಗೇನೋ ಹೊಸ ರೂಮರು ಸಬ್ಸಿಡಿ ತೆಗೆದಿದ್ದಾರೆ ಅಂತ. ಈ ಸಬ್ಸಿಡಿ ತೆಗೆದ್ಬಿಟ್ರೆ ಭೋಜ್ಪುರಿ, ಗುಜರಾತ್, ಇನ್ಯಾವುದೋ 2 ಇಂಡಸ್ಟ್ರಿ ಮುಚ್ಚೋಗ್ಬಿಟ್ಟಿದೆ. ಅಲ್ಲೇನು ಪಿಕ್ಚರ್ಗಳೇ ಪ್ರೊಡ್ಯೂಸ್ ಆಗ್ತಿಲ್ಲ, ಬಿಕಾಸ್ ಗೌರ್ಮೆಂಟ್ ಇದಾಗಿದೆ. ಸೇಮ್ ಥಿಂಗ್ ಈಗ ಆಗುತ್ತೆ. ಅಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅವರು ಈ ಸಬ್ಸಿಡಿನ ತೆಗಿಯೋಕ್ಕೆ ಬಿಡಲ್ಲ, ಡೆಫಿನೆಟ್ ಆಗಿ ಕೊಡ್ತಾರೆ. ಆದ್ರಿಂದ ನನಗೆ ಇಲ್ಲಿಂದ ಒಂದು ಅವರಿಗೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರು ಮಾತು ಕೇಳ್ಕೊಂಡು ಸಬ್ಸಿಡಿನ ನಿಲ್ಲಿಸಬೇಡಿ. ಅವರು ಸರ್ಕಾರದವರು ಏನ್ರಿ ಉದ್ಯಮ ಏನಾಗುತ್ತೆ, ನಿಮ್ಗೆ ಲೋನ್ ಕೊಡ್ತಾರೆ ಗೌರ್ಮೆಂಟ್, ಏನ್ ಲೋನ್ ಕೊಡ್ತಾರೆ? ನಿಮ್ ಮನೆ ಬಾಡಿಗೆ ಇಡಬೇಕು. ಈಗ ನಾನು 4 ಮನೆ ಕಳ್ಕೊಂಡಿದೀನಿ, ರವಿಚಂದ್ರನ್ 5 ಮನೆ ಕಳ್ಕೊಂಡಿದ್ದಾರೆ, ಹಿಂಗ್ ಮನೆ ಕಳ್ಕೊಂಡೇ ಹೋಗ್ಬೇಕು ನಾವು. ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು. ಉದ್ಯಮದಿಂದ ಬರೀ ಎಕ್ಸಿಕ್ಯೂಟಿವ್ ಆಗುತ್ತೆ ಅಷ್ಟೇ, ಅವ್ರ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಅದಾಗುತ್ತೆ ಅಷ್ಟೇ. ಅದೇನೇ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕನ್ನಡದವ್ರಿಗೆ ಸಿನಿಮಾ ರಿಲೀಸ್ ಮಾಡಕ್ ಸಿಗೋ ಟೈಮ್ ಯಾವ ಗೊತ್ತಾ? ಬರ ಬಂದಾಗ, ಕ್ರಿಕೆಟ್ ಮ್ಯಾಚ್ ಬಂದಾಗ, ಈ ತರ ಟೈಮಲ್ಲೇ ನಮ್ಮ ಪಿಕ್ಚರ್ಗಳು ರಿಲೀಸ್ ಆಗೋದು. ಒಳ್ಳೊಳ್ಳೆ ಪಿಕ್ಚರ್ಗಳೆಲ್ಲ ದಸರಾ, ದೀಪಾವಳಿ, ನ್ಯೂ ಇಯರ್ಸ್, ಯುಗಾದಿ, ಅವರಿಗೆಲ್ಲ ಅದರ್ ಲ್ಯಾಂಗ್ವೇಜ್ ಕೊಟ್ಬಿಟ್ಟು ನಾವು ಅದಕ್ಕೆ ಆ ಕಾಲದಲ್ಲೇ ನಾನು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು 7 ವಾರ ಅದರ್ ಲ್ಯಾಂಗ್ವೇಜಸ್ ನಮ್ಗೇನು ಅವ್ರ ಮೇಲೆ ದ್ವೇಷ ಇಲ್ಲ, ಸ್ವಲ್ಪ ಲೇಟಾಗಿ ಬನ್ನಿ, ಅವ್ರಿಗೆ ಇದು ಎಕ್ಸ್ಟ್ರಾ. ಅವ್ರ ಊರಲ್ಲಿ ತುಂಬಾ ಇದೆ, ಅವರ ಊರಲ್ಲಿ ಮಾತ್ರ 150 ರೂಪಾಯಿ ಟಿಕೆಟ್, ನಮ್ಮಲ್ಲಿ ಮಾತ್ರ 1000 ತಗೋಬೇಕು. ನಮ್ಮ ಕನ್ನಡದವರೇ ಹೋಗ್ತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡಕ್ಕೆ. ಆ ಥರ ಇದೆ ಪರಿಸ್ಥಿತಿ. ಆದ್ರಿಂದ ಒಂದು ಚಿತ್ರರಂಗ ತುಂಬಾ ಸಬ್ಸಿಡಿ ನಿಂತು ಬಿಟ್ರಂತೂ ಎಷ್ಟೋ ಜನ, ಗಿರೀಶ್ ಕಾಸರವಳ್ಳಿ, ನಮ್ಮ ಬಡಗೂರು ರಾಮಚಂದ್ರಪ್ಪ, ಶೇಷಾದ್ರಿ, ನಾಗಾಭರಣ, ಹಲವಾರು ಜನ ಹೊಸ ಯೋಚನೆ ನಿಲ್ಲಿಸ್ಬಿಡ್ತಾರೆ ಅಂತ ಕಾಣುತ್ತೆ. ಇದು ತುಂಬಾ ಒಂದು ದೊಡ್ಡ ಇದು ಅಲ್ಲ. ನಾವು ಅದಕ್ಕೆ ಹೋರಾಟ ಹೇಗೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಕನ್ವಿನ್ಸ್ ಮಾಡಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ. ನಮಗೆ ಸಿದ್ದರಾಮಯ್ಯನವರು ಇದನ್ನು ತೆಗೆಯಲ್ಲ ಅನ್ನೋ ಒಂದು ನಂಬಿಕೆ ಇದೆ, ಯಾರೋ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರಿಂದ ಈ ಒಂದು ಚಿತ್ರ ಮಾಡಿದ್ದೀನಿ, ತಾವು ನೋಡಿ. ಖಂಡಿತ ಇದೊಂಥರ ಹೊಸತರ ಇರುತ್ತೆ, ಯೂಶುವಲ್ ಸಿನಿಮಾ ಅನ್ನೋ ಥರದಲ್ಲಿ ಇರೋದಿಲ್ಲ. ಒಂದು ಇದು ಉಪ್ಪಿನಕಾಯಿ ರೀ, ಊಟದಲ್ಲಿ ಎಲ್ಲ ತರ ಇರುತ್ತೆ, ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಕೋಸಂಬರಿ ಇರುತ್ತೆ, ಮೇನ್ ಕೋರ್ಸ್ ಇರುತ್ತೆ, ಅನ್ನ ಇರುತ್ತೆ, ಸಾಂಬಾರ್ ಇರುತ್ತೆ, ಮೊಸರು ಇರುತ್ತೆ, ಮಜ್ಜಿಗೆ ಇರುತ್ತೆ. ಹಾಗೆ ಸಿನಿಮಾ ಎಲ್ಲಾನು ಒಂದೊಂದೇ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡು ಬರ್ತೀವಿ. ಅಂದರೆ ನಮ್ಮಷ್ಟಿಲ್ಲ, ಅದು ಬರೀ ಒಂದು ಶಾರ್ಟ್ ಇದೆ ಅಷ್ಟೇ. ನಮ್ಮದು ಪೂರ ಚಿತ್ರದ ಕಥೆನೇ ಕಂಬಳ. ಅಂದರೆ ಯಾರು ಬೇಕಾದರೂ ಮಾಡ್ಬೋದು. ಕಂಬಳ ಇನ್ನೂ 100 ಕತೆ ಆಗೋಷ್ಟು ಕತೆ ಇದೆ ಅಲ್ಲಿ. ನಾವು ಒಂದೇ ಪಿಕ್ಚರ್ ತೆಗಿಯಕ್ಕಾಗ್ಲಿಲ್ಲ, ಇನ್ನು 100 ಸ್ಟೋರೀಸ್ ಮಾಡುವಂತ ಕತೆ ಅಲ್ಲಿದೆ. ಯಾಕಂದ್ರೆ ಓನರ್ ಇದ್ದಾನೆ, ಕಂಬಳದ ಕೋಣಗಳಿದೆ, ರೈಡರ್ಸ್ ಇದ್ದಾನೆ, ಆಮೇಲೆ ಪಾಲಿಟಿಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಯಾರು ಕೋಣ ಗೆಲ್ಲುತ್ತೋ ಅವ್ನು ಗೆಲ್ತಾನೆ ಅನ್ನೋದೊಂದು ಪ್ರತೀತಿ ಬೇರೆ ಇದೆ ಅಲ್ಲಿ. ಈ ಥರದ್ದೆಲ್ಲ ತುಂಬಾ ಇಂಟರ್ಲಿಂಕ್ಡ್ ತುಂಬಾ ಇದೆ. ನಾನು ಒಂದು ಪೋರ್ಷನ್ ತಗೊಂಡಿದ್ದೀನಿ, ಬೆಟ್ಟಿಂಗು ತುಂಬಾ ದೊಡ್ಡ ವಿಚಾರ, ಅದನ್ನು ನಾವು ತಗೊಂಡ್ಬಂದಿದ್ದೀವಿ. ಆಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಕೆಲವರು ಅದನ್ನ ಮಾಡಿದಾಗ 2000 ಅಡಿ ಒಂದು ಸೀನ್ ಇಟ್ಟಿದ್ದೀನಿ, 2000 ಫೀಟ್ ಕೋರ್ಟಲ್ಲಿ. ಪ್ರಕಾಶ್ ರಾಜು ಆಮೇಲಿಂದ ನಮ್ಮ ರವಿಶಂಕರ್ ಅವರು ಆರ್ಗ್ಯೂ ಮಾಡೋದು ಅದ್ರ ಮೇಲೆ. ಈ ತರ ಹೊಸ ಪ್ರಯತ್ನ ಮಾಡಿದ್ದೀವಿ. ಜನಕ್ಕೆ ಕೊಡೋದು ಯಾವಾಗಲೂ ನಾವೇನು ಜನಕ್ಕೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಅವ್ರು ಯಾವ ಥರ ಅದನ್ನ ಇಲ್ಲ, ಅದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಕನ್ನಡನೇ ಯೂಸ್ ಮಾಡಬೇಕಾಗಿತ್ತು. ಹೈಕೋರ್ಟ್ ಅಲ್ಲಿ ತುಳು ಇರಲಿಲ್ಲ, ಯಾಕಂದ್ರೆ ಆರ್ಗ್ಯೂ ಮಾಡಿದ್ರೆ ಹೈಕೋರ್ಟ್ ಕೇಸ್ನ ತುಳುನಲ್ಲಿ ಮಾಡೋಕ್ಕಾಗಲ್ಲ, ಕನ್ನಡದಲ್ಲೇ ಮಾಡಬೇಕಾಗಿತ್ತು ಅಂತ ಕನ್ನಡದಲ್ಲೇ ಮಾತಾಡಿದ್ವಿ. ಬಟ್ ಅದಕ್ಕೆ ಕೊನೆಯಲ್ಲಿ 2 ಡೈಲಾಗ್ ಮಾತಾಡ್ಸಿದ್ದೀವಿ ತುಳುದವ್ರ ಕೈ. ಹೀಗೆ ಇನ್ನು ಎಲ್ಲ ಹಲವಾರು ಅವರು ಮಾತಾಡಿದ್ದಾರೆ. ಇವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಯಾವಾಗಲೂ ನಮಗೆ ಒಂದು ಭೇಷ್ ಅಂತ ಬೆನ್ತಟ್ಟಿ ತಟ್ತಾ ಇದ್ರೆ ಇನ್ನೂ ಬೇಕಾದಷ್ಟು ಚಿತ್ರಗಳನ್ನ ಮಾಡಿ. ಈಗ ನಮ್ಮ ಸಂಸ್ಥೆನೂ 100 ವರ್ಷ ಹತ್ತತ್ರ ಬರ್ತಾ ಇದೆ. 100ನೇ ಪಿಕ್ಚರ್ ಬೇರೆ ಮಾಡಬೇಕು ಅಂತ ಇದ್ದೀನಿ. ಬಹಳ ದೊಡ್ಡ ಪಿಕ್ಚರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ, ನಮ್ಮನ್ನು 75 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಫ್ಯಾಮಿಲಿನ. ಅವ್ರು ಯಾವಾಗಲೂ ಒಳ್ಳೆ ಚಿತ್ರಗಳಿಗೆ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ. ಆದ್ರಿಂದ ತಾವೆಲ್ಲರೂ ಹರಿಸಿ ಈ ಚಿತ್ರನ ನೋಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಿಲ್ಕಿ ಸೀಮೆ ಕಂಬಳಕ್ಕೆ ನಾನು ಒಂದ್ಸರಿ ಹೋಗಿದ್ದೆ. ಅಲ್ಲಿ ಏನಂತ ಹೇಳಿದ್ರೆ, ಅಕಸ್ಮಾತ್ ಯಾರಾದ್ರೂ ನಾನ್ ಗೆಲ್ಲಿಲ್ಲ, ನಾನ್ ಗೆಲ್ಬೇಕಿತ್ತು ಅಂತ ತಕರಾರು ಮಾಡಿದ್ರೆ ಕೋಣಗಳು ಹುಷಾರ್ ತಪ್ಪತ್ತಂತೆ. ಆ ರೀತಿ ಒಂದು ದೈವಿಕ ಭಾವ ಕೂಡ ಒಳಗೊಂಡಿದೆ ಅದರ ಜೊತೆಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಇದೊಂದು ವಿಶಿಷ್ಟವಾದ ಕಾಂಬೋ ಅಂತ ನನ್ ಕೂಡ ಭಾವಿಸ್ತೇನೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ಮಾಪಕ ಅರುಣ್ ರೈ ತೊಡಾರ್ ಅವರು, ಅವರ ಜಿಟಿಕೆ ತುಳು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅವರು ನಿರ್ಮಾಣ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಸೊ ಈಗ ಕೇಳೋಣ, ಅರುಣ್ ಸರ್ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ
ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆಲೆದಿರುವಂಥ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಮೂವಿ ಬಗ್ಗೆ ಆಲ್ರೆಡಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನಂತ. ನಾನು ಕೂಡ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೇನೆ. ಒಂದು 6 ರಿಂದ 8 ತಿಂಗಳು ಬರೀ ಮಂಗಳೂರಲ್ಲೇ ಆಗಿದೆ. ಅಂತ ಬಿಸಿಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಅವ್ರು ಬಂದ್ಬಿಟ್ಟು ಟೇಕ್ ಅಂತ ಹೇಳ್ತಾನೆ ಇದ್ರು. ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಲಿ ಕೂಡ ಈ ಒಂಟೆ ರೇಸ್ ಇದೆಲ್ಲ ದುಬೈಲಿ ಕೂಡ ದೊಡ್ಡ ಇದಿತ್ತು. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ 44-45 ಡಿಗ್ರಿಯಲ್ಲಿ ಕೂಡ ಅವ್ರು ನಿಂತ್ಕೊಂಡು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಇದು ಕರ್ನಾಟಕದ ರೈತರ ಕ್ರೀಡೆ. ಇದನ್ನ ದೇಶದಾದ್ಯಂತ ತೋರ್ಸಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸಿಂಗ್ ಸರ್. ಅವ್ರು ನಮ್ಮ ಕಂಬಳಕ್ಕೆ ಒಂದು ಬಂದ್ರು, ಮಂಗಳೂರು ಕಂಬಳ ಗೆಸ್ಟ್ ಆಗಿ ಬಂದ್ರು. ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ. ಆವಾಗ ಅವ್ರು ಪ್ಲಾನ್ ಮಾಡಿದ್ರು. ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು. ಹಂಗೇನೆ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ನಮ್ಮ ವಿಜಯ್ ಕುಮಾರ್ ಕೋಡಿಲ್ಬೈಲ್ ಅವರು ತುಂಬಾ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದ್ರೆ ಅವರೇ ಒರಿಯರ್ ದೊರಿ ಅಸಲ್ ಅಂತ ತುಳು ಇಂಡಸ್ಟ್ರಿ ಎದ್ದಿಸಿದ್ರು. ಇವಾಗ ಶಿವದೂತ ಗುಲಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನಲ್ ಹಿಟ್ ಆಗಿದೆ. ಅವ್ರು ಕೂಡ ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಂಗೆ ತುಂಬಾ ನಂದು ವಿನುತಾಜಿ ಅವರು ಕೂಡ ಇದ್ದಾರೆ. ಅವ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನೀವೆಲ್ಲ ಇದನ್ನು ನೋಡ್ಬಿಟ್ಟು ನಮ್ಮನ್ನು ಅರಸಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದು ಮಾಡಿದ್ದಾರೆ. ಆಲ್ರೆಡಿ ನನಗೆ ಒಂದು 2-3 ಕಾಲ್ ಬಂತು, ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು, ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ಕಾಯ್ತಿದ್ದೇವೆ, ಶ್ರೀಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡ್ತೇವೆ ನಮ್ಮ ಕಾವಂದರಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗ ಆದಿ ಸರ್ ಹೇಳೋದೇ ಬೇಡ, ಅವರು ಡೆಡ್ಲಿ ತರನೇ ಇದ್ದಾರೆ. ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ. ಅದು ನೀವು ಬಂದ ಮೂವಿಯಲ್ಲಿ ನೋಡಿ. ಹಂಗೇನೆ ಸಾರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ. ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಕಾಂತಾರ 2 ಅಲ್ಲಿ ಬಿರು ಅಂತ ಒಂದು ಗುರು ಅಂತ ಇದು ಅವರೇ ಇದರಲ್ಲಿ ಇದು. ಮತ್ತೆ ಶ್ರೀನಿವಾಸ್ ಗೌಡ ಬಂದ್ಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋ ಅವರು ಕೋಣದಿಂದ ಓಡೋರು, ಅವ್ರನ್ನೇ ಹೀರೋ ಮಾಡಿದ್ದು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್. ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಪ್ ಶೂಟರ್ ಆಗಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ಆಲ್ವಾಸ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ವಾಸ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು 20-25 ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ. ಸಾರ್ ಹೇಳಿದ್ರು ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗದೆ ಮಾಡ್ತಾರೆ ಅಂತ. ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ. ದೊಡ್ಡ ಇದು ಹಿಸ್ಟ್ರಿ ನಮ್ಮ ತುಳುನಾಡು ಇದರಲ್ಲಿ ಫಸ್ಟ್ ಟೈಮ್ ಒಂದು ತುಳು ಲ್ಯಾಂಗ್ವೇಜ್ ಅಲ್ಲಿ ಪ್ರಕಾಶ್ ರೈ ಮತ್ತು ರವಿಶಂಕರ್ ತಂದಿಸಿದ್ವಿ ನಮ್ಮ ಸರ್. ನೀವೆಲ್ಲ ನೋಡಿ ಆರೈಸಿ ತುಂಬಾ ಥ್ಯಾಂಕ್ ಯು. ಜಾಸ್ತಿ ಮಾತಾಡಿದ್ರೆ ನಮಸ್ಕಾರ ಎಲ್ರಿಗೂ. ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರಿನವನಾಗಿದ್ದರೂ ನನಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಆದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಎಲ್ಲ ಕಡೆಗೆ, ಕೋಣ ಓಡಿಸುವವರ ಕಡೆಗೆ, ಬೆತ್ತ ಮಾಡುವವರ ಕಡೆಗೆ, ಕೋಣದ ಯಜಮಾನರ ಕಡೆಗೆ ಎಲ್ಲ ಕಡೆಗೆ ಕರ್ಕೊಂಡೋಗಿ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ನನಗೆ ಒದಗಿಸಿದ್ರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು. ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂತದ್ದು. ಕಲಾವಿದರು, ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ನಿರ್ಮಾಪಕರು ಒಳ್ಳೆ ಸಹಕಾರವನ್ನು ನೀಡಿದ್ದಾರೆ. ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಹೇಳಿದ್ರೆ ಅದು ಮಾಧ್ಯಮದವರು ಏನೋ ಒಂದು ಬರೆದು ಅದು ಹೋಗ್ಬಿಟ್ಟಿದೆ. ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ, ನಮ್ಮ ಗುರುಗಳು ನಾದ ಬ್ರಹ್ಮ ಅವರ, ಹಂಸಲೇಖ ಅವರ ಸಂಭಾಷಣೆ ಸಾಹಿತ್ಯದ ನಮ್ಮನ್ನು ಹೇಳಿದ್ರೆ ತುಂಬಾ ಸಂಕೋಚ ಆಗ್ತದೆ. ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದೇನೆ ನಾನು. ಎಲ್ಲ ನಾಟಕಗಳು ಸುಮಾರು 30-35 ವರ್ಷದಿಂದ ನಾನು ಬರೆದ ಕಾಮಿಡಿ ನಾಟಕಗಳನ್ನು ಹೆಚ್ಚು ಬರೆದದ್ದು. ಒಂದು ಸಿನಿಮಾ ನಮ್ಮ ತುಳು ಚಿತ್ರರಂಗ ಸ್ಥಗಿತ ಆಗಿರುವಾಗ ಒಂದು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಒಂದು ಸಿನಿಮಾ ಬರ್ತಿತ್ತು. ಅವಾಗ ನನ್ನೊಂದು ಸೂಪರ್ ಹಿಟ್ ಡ್ರಾಮಾ, ಒಂದು 1,500 ಪ್ರಯೋಗ ಕಂಡಂತ ಒರಿಯರ್ದರಿ ಅಸಲ್ ಸಿನಿಮಾವನ್ನು ನಾನು ಚಲನಚಿತ್ರ ಮಾಡಿದ್ದೆ. ಅದೊಂದು 25 ವಾರ ಓಡಿತು. ಆನಂತರ ನಮ್ಮ ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿತು. ಈಗ ವರ್ಷಕ್ಕೊಂದು 20 ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾಷೆಯಲ್ಲಿ. ಚಿತ್ರವು ಅದೇ ರೀತಿ ಆ ಸಮಯದಲ್ಲಿ ನನಗೆ ಮಂಗಳೂರಿನ ಮಾಧ್ಯಮ ಮಿತ್ರರಲ್ಲ, ಬೆಂಗಳೂರಿನ ಮಾಧ್ಯಮ ಮಿತ್ರರು ದೊಡ್ಡ ಮಟ್ಟದ ಸಹಕಾರ ಪ್ರಚಾರವನ್ನು ಕೊಟ್ಟಿದ್ರು. ಆದ ಕಾರಣ ಬೆಂಗಳೂರಲ್ಲಿ ಅದು ತುಂಬಾ ಕಲೆಕ್ಷನ್ ಅನ್ನು ಮಾಡಿತ್ತು ಆ ಸಮಯದಲ್ಲಿ. ಈ ಸಿನಿಮಾಕ್ಕೂ ಅದೇ ರೀತಿಯ ಬೆಂಬಲವನ್ನು ನಾನು ಮುಖ್ಯವಾಗಿ ಮಾಧ್ಯಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅಂತ. ಹೇಳ್ಬೇಕಾದ್ರೆ ನಾನೇನು ಆ ಫಿಲಂ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಆದ್ರೇನು ನನ್ನ ರೈತರ ಮೇಲೆ ಬಹಳ ವಿಶ್ವಾಸ, ಪ್ರೀತಿ ಇರೋದ್ರಿಂದ ನಾನು ಬಾಬು ಸರ್ ಅವರು ವೀರ ಕಂಬಳಕ್ಕೆ ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ, ಅದು ತುಳು ಲ್ಯಾಂಗ್ವೇಜು ಕಾಂತಾರ ಬೇರೆ ನಡೆದಿತ್ತು. ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ಪ್ಲಸ್ ನಮಗೆ ವೀರೇಂದ್ರ ಹೆಗ್ಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ, ಮಂಜುನಾಥ್ ಒಂದು ಕೃಪೆಯಿಂದ ನಮಗೊಂದು ಅವಕಾಶ ಸಿಕ್ತೇನೋ ಅಂತ ನಾನು ಇದನ್ನ ಪ್ರೊಡ್ಯೂಸರ್ ಆಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ. ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು. ಮುಂದಿನ ಚಲನಚಿತ್ರನಿಗೂ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನೀವೆಲ್ಲಾನು ಆಯಿಸಿದ್ರೆ ಮಾತ್ರ ಇದಕ್ಕೆ ಸಕ್ಸಸ್ಫುಲ್ ಆಗಿ ಮಾಡಬಹುದು. ಯಾಕೆಂದ್ರೆ ಇದು ಹೆಮ್ಮೆ ಅನ್ಸುತ್ತೆ. ಒಂದು ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ ನರಸಿಂಹಮೂರ್ತಿ ಅವರು, ಮುನಿರಾಜ್ ಅವರು ಬಾಳನೇ ಹೇಳಿದ್ರು, ಬಾಳ ಧೈರ್ಯ ಇದೆಯಮ್ಮ ನಿನಗೆ ಅಂತ. ಆಕ್ಚುಲಿ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ನಿಮ್ಮೆಲ್ಲರೂ ವಿಶ್ವಾಸನೂ ನನಗಿದೆ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಆಲ್ರೆಡಿ ಹೇಳಾಗಿದೆ, ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ
ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು, ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗುವುದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಆ ಪಾತ್ರವನ್ನ ನಾನು ಮಾಡಿದ್ದೀನಿ. ಅಪ್ಪನೇ ಹೇಳ್ದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಒಂದು ಕತೆ ಹೇಳ್ತಾರೆ, ಕೇಳು ಅಂದ್ರು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ, ಅವರು ಏನು ಹೇಳಿರ್ಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದು ಏನಿದೆ, ನನ್ಗೇನಿದೆ ಆ ಪಾತ್ರ ಅದ್ರಲ್ಲಿ ಪಿಕ್ಚರ್ ಅಲ್ಲಿ ಇದೆ ಸರ್, ಒಂದ್ಸರಿ ಕೇಳಿ ಯಾರು ಏನು ಬಾಯ್ಬಿಟ್ಟಿರ್ಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ತರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಅದನ್ನ ಕೇಳಿದೆ, ನನಗೆ ತುಂಬಾ ಇಷ್ಟ ಆಯ್ತು ಮಾಡಬೇಕು ಅಂತ. ಯಾಕೆಂದ್ರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು ಅದ್ರ ಬಗ್ಗೆ. ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಅದು ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗ್ಲೇ ಇಬ್ರು ರೆಡಿ ಆಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡ್ಬೇಕು ಅಂತ. ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನ ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳಕ್ಕಾಗಲ್ಲ. ಅಂದ್ರೆ ಆ ಕ್ಯಾರೆಕ್ಟರ್ ಹೆಸರನ್ನ ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೇ. ಆ ಪಾತ್ರಕ್ಕೆ ಏನ್ ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗೋದು. ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ನಾನು ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಬಹಳಷ್ಟು ಜನ ನೋಡಿದವರೆಲ್ಲ ಡಿಟ್ಟೋ ಹಂಗೆ ಇದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು, ಅಂದ್ರೆ ಮನೆಯವರು ಅಂದ್ರೆ ಫ್ಯಾಮಿಲಿಯವರು ಕೂಡ ನೋಡ್ಬಿಟ್ಟು ಹಂಗೆ ಹೇಳಿದ್ರು. ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಒಂದು ಅದ್ಭುತವಾದ ಒಂದು ಪಾತ್ರ, ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ ನಾವು ನೋಡೋ ತರ ಒಂದು ಅಂಡರ್ ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ ನ ಕೊಟ್ಟಿರುವಂತ ಕ್ಯಾರೆಕ್ಟರ್ ಅದು. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನು ಏನು ಹೇಳ್ಬೇಕಾಗಿಲ್ಲ, ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೆರಿ 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 ಗುಡ್ ಫಿಲ್ಮ್. ಹಾಗೆ ನಮ್ಮ ಪ್ರತಿಯೊಬ್ರು ನಮ್ಮ ಮೇಡಮ್ಸ್ ಇಬ್ರು ಕೂತಿದ್ದಾರೆ, ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಅಂದ್ರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಬಹಳ ದೊಡ್ಡ ನಟಿ ಅಂತೂ ಆಗ್ತಾರೆ, ಅದಂತೂ ಗ್ಯಾರಂಟಿಡ್. ಅದು ಭಂಡಾರಿ ಮೇಡಮ್ ಬಗ್ಗೆ ಏನು ಗೊತ್ತಲ್ಲ, ನಾವು ಮೊದಲಲ್ಲಿ ನಾನು ಅವರು ಮಾಡಿದೀವಿ ಒಟ್ಟಿಗೆ. ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗ್ಲೂ ಹೇಳ್ತೀನಿ, ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಅದನ್ನ ಇಲ್ಲೇ ಅನೌನ್ಸ್ ಮಾಡ್ಬಿಟ್ಟೆ, ಏನು ಎತ್ತ ಅಂತ ಇನ್ನೂ ಹೇಳಲ್ಲ, ಒಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದೀನಿ. ಹಾಗೆ ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ದಿವ್ಯಾ ಅವರೇ ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ನಮ್ಮ ಕೊಟ್ರೇಶ್ ಆಗಿರ್ಬೋದು, ನಮ್ಮ ಪ್ರವೀಣ್ ಆಗಿರ್ಬೋದು, ಕ್ಯಾಮ್ರಾಮನ್ ಗಿರಿ ಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಯಾಕೆಂದ್ರೆ ನನ್ನನ್ನ ಪಾತ್ರನ ಒಂದು ಸ್ಕ್ರೀನ್ ಮೇಲೆ ಬರೋದಕ್ಕೆ ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವು ಉಪ್ಪಿನಕಾಯಿನ, ಸಾಂಬಾರ, ತಿಳಿಸಾರ, ಮಜ್ಜಿಗೆನ, ಮೊಸರು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಗೊತ್ತಾ? ಹಂಗೆ ಗೊತ್ತಾಗಿರ್ಬೇಕಲ್ಲ. ಸಿನಿಮಾಲಿ ನಾನು ಎಷ್ಟೊತ್ತಿರ್ತೀನಿ, ನಾನು ಏನ್ ಪಾತ್ರ ಅಲ್ಲ ನಿಮ್ಗೆ ಗೊತ್ತಿದೆ, ಎಷ್ಟೊತ್ತಿರ್ತೀನಿ ಅನ್ನೋದು ನೀವು ಸಿನಿಮಾ ನೋಡಿ ಸರ್. ಯಾಕಂದ್ರೆ ನಾನು ಇಲ್ಲೇ ಹೇಳ್ಬಿಟ್ರೆ ನಿಮ್ಗೆ ಎಷ್ಟಿರ್ತೀನಿ ಅಥವಾ ಇಷ್ಟಿರಲ್ಲ ಅಥವಾ ಸಿಡಿ ಇಲ್ಲ ಸಿನಿಮಾ ಇದೀನೋ ಇಲ್ವೋ ಹೇಳ್ಬಿಟ್ರೆ ಸಿಕ್ಸ್ ಆಗ್ಬಿಡ್ತೀರಾ ನೀವು. ಸೊ ನಾನು ಸಿನಿಮಾನಲ್ಲಿ ಯಾವಾಗ ಬರ್ತೀನಿ, ಹೆಂಗ್ ಬರ್ತೀನಿ, ಎಷ್ಟೊತ್ತಿರ್ತೀನಿ, ಎಲ್ಲಿವರೆಗೂ ಇರ್ತೀನಿ, ಅದನ್ನ ನೀವು ನೋಡಿದ್ರೆ ನಿಮಗೆ ಮಜಾ ಬರುತ್ತೆ. ನೀವು ಸಿನಿಮಾವನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಂಜಾಯ್ ಅಂತೂ ಮಾಡ್ತೀರಾ ಸರ್, ಗ್ಯಾರಂಟಿ. ದಟ್ ಇಸ್ ಮೈ 100% ಅಶೂರೆನ್ಸ್. ಥ್ಯಾಂಕ್ ಯು. ಎದೆಗಾರಿಕೆಯಲ್ಲಿ ನಾನು ಆ ಪಾತ್ರ ಮಾಡಿರಲಿಲ್ಲ, ಅದರಲ್ಲಿ ಬೇರೆಯವ್ರು ಮಾಡಿದ್ರು, ನಾನು ಆಪೋಸಿಟ್ ಮಾಡಿದ್ದೆ. ನಾನು ಈ ಪಾತ್ರನ ಇನ್ನೊಬ್ರು ಮಾಡಿದ್ರು. ಇದು ನೋಡಿದ್ಮೇಲೆ ಗೊತ್ತಾಗಲ್ವಾ ಸರ್, ಅದನ್ನ ಇಂಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು, ಇದು ಗೆಟಪ್ ಇಟ್ಕೊಂಡ್ ಬಂದಿದೆ ಇವತ್ತು ಅದಕ್ಕೋಸ್ಕರ. ಯಾಕೆಂದ್ರೆ ಇನ್ನೊಂದು ಹೇಳ್ಬೇಕು ಅಂತಿದ್ದೆ, ಪ್ರತಿಯೊಬ್ರು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗ್ತಾರೆ, ಅವ್ರವ್ರ ಕ್ಯಾರೆಕ್ಟರ್ ತರ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನನಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆ ಕ್ಯಾರೆಕ್ಟರ್ ತರ ಬಾ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಕ್ಯಾರೆಕ್ಟರ್ ತರಾನೇ ಬಂದಿದ್ದೀನಿ. ಬಹುಶಃ ಇನ್ನು ಮುಂದೇನು ನನ್ನ ಸಿನಿಮಾಗಳಿಗೆ ನಾನು ಏನ್ ಕ್ಯಾರೆಕ್ಟರ್ ಮಾಡ್ತೀನೋ ಆ ಕ್ಯಾರೆಕ್ಟರ್ ಅಲ್ಲೇ ಪ್ರಚಾರ ಮಾಡೋದಕ್ಕೆ ಹೋಗ್ತೀನಿ. ಯಾಕೆಂದ್ರೆ ಒಂದು ಹೊಸದಾಗಿ ಏನಾದ್ರು ಒಂದು ಮಾಡೋಣ ಅಂತ. ಯಾಕೆಂದ್ರೆ ಪ್ರತಿಯೊಬ್ರು ಅವ್ರವ್ರ ಕ್ಯಾರೆಕ್ಟರ್ ಬಿಟ್ಬಿಟ್ಟು ಸ್ಟೇಜ್ ಮೇಲೆ ನಾರ್ಮಲ್ ಆಗಿ ಬರ್ತಾರೆ. ಇವತ್ತು ನೀವು ಬೇರೆ ಇಂಡಸ್ಟ್ರಿ ನೋಡಿ ಅವ್ರ ಕ್ಯಾರೆಕ್ಟರ್ ತರಾನೇ ಹೋಗಿ ಪ್ರಚಾರ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಒಂದು ಶುರು ಮಾಡಿದ್ದೀನಿ, ನೋಡೋಣ ಇನ್ಮೇಲಿಂದ ಅಟ್ಲೀಸ್ಟ್ ಬೇರೊಬ್ರು ಈ ತರ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ಅವರು ಇದೇ ತರ ಕ್ಯಾರೆಕ್ಟರ್ಗಳ ತರ ಹೋಗಿ ಪ್ರಚಾರ ಮಾಡಿದ್ರೆ ಬೆಟರ್ ಅನ್ಸ್ತಾ ಇದೆ. ಅದಕ್ಕೆ ಇವತ್ತು ಈ ಕ್ಯಾರೆಕ್ಟರ್ ತರ ಬಂದಿದ್ದೀನಿ. ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಾಗಿದೆ, ಇನ್ನು ಸಿನಿಮಾ ನೋಡಿ. ಇಲ್ಲ ಕಾಸ್ಟ್ಯೂಮ್ ಹಾಕೋಣ ಅನ್ಕೊಂಡೆ, ಬಟ್ ಅವರು ಜಾಸ್ತಿ ಈ ತರಾನೇ ಹಾಕ್ತಾ ಇದ್ದಿದ್ದಕ್ಕೆ ಅವ್ರಿಗೆ ಗೊತ್ತಾಯ್ತು ನೋಡಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಸರ್. ಥ್ಯಾಂಕ್ ಯು. ಗುರುಭ್ಯೋ ನಮಃ. ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ನನಗೆ ಈ ಲೆಜೆಂಡ್ರಿ ಡೈರೆಕ್ಟರ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಂಗೀತ ನಿರ್ದೇಶನ ಮಾಡುವಂತ ಒಂದು ಅವಕಾಶ, ಹಾಗೂ ವಿಧೇಯತೆಯಿಂದ ಪಕ್ಕದಲ್ಲಿ ತನ್ನನ್ನು ತಾನೇ ದನಿಪದ ದಾಸ ಅಂತ ಕರೆದುಕೊಳ್ಳುವ ನಮ್ಮೆಲ್ಲರ ನಾದ ಬ್ರಹ್ಮ ಹಂಸಲೇಖ ಸರ್ ಇವತ್ತು ನಮ್ಮ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬಾ ಪುಣ್ಯ ಸರ್. ನನಗೆ ಇದು ನಿಜವಾಗ್ಲೂ ನನಗೆ ಕನಸು. ನಾನು ನಿಮ್ ಪಕ್ಕದಲ್ಲಿ ಕೂತು ನಾನು ತುಂಬಾ ಹೊತ್ತು ನಾನೇ ಅಂದ್ರೆ ಅಗೈನ್ ಐ ಆಮ್ ಟ್ರೈಂಗ್
ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು. ನಮಗೆಲ್ರಿಗೂ ಒಂದು ಸಂಸ್ಕೃತಿ, ಅದೊಂದು ನಮಗೊಂದು ಇಮೋಷನ್ ಅದು. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ. ನಿಜವಾಗ್ಲೂ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಸರ್ ಹೇಳ್ದಂಗೆ ಮಂಗಳೂರಿನವರಾಗಿದ್ರು ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞಾನ ಫಿಕ್ಸ್ ಆದ್ಮೇಲೆ ನಾನು ಅಧ್ಯಯನ ಮಾಡಿದೀನಿ ನಾನು. ಹಾಗಾಗಿ ಇದಕ್ಕೆ ಸಂಗೀತದಲ್ಲಿ ಒಂದು ಮಂಗಳೂರು ಆ ಕಡೆ ಇರುವಂತಹ ಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನೇ ಬಳಸಿಕೊಂಡು ಅಲ್ಲಿ ನಮ್ಮ ಹುಲಿವೇಷ ಆಗಿರ್ಬೋದು, ಅದಕ್ಕೆ ಬಳಸುವಂತಹ ಒಂದು ನಾದಸ್ವರಗಳು ಅಥವಾ ಡೋಲು, ಆಮೇಲೆ ಬ್ಯಾಂಡ್ ಸೆಟ್, ಅದರಲ್ಲೂ ಕರುನಾಡ ತಾಯಿ ಅದೆಲ್ಲ ನಾವು ಬ್ಯಾಂಡ್ ಇದ್ರಲ್ಲಿ ಯೂಸ್ ಮಾಡಿದ್ವಿ. ಯಾಕಂದ್ರೆ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಹೇಗಂದ್ರೆ ಅಲ್ಲಿ ಒಂದು ಕಂಬಳ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಲಿಕ್ಕಿತ್ತು ಸರ್. ಯಾಕಂದ್ರೆ ಅಲ್ಲಿ ಎಲ್ಲ ಬ್ಯಾಂಡ್ ನವರು ಎಲ್ಲರೂ ಅದನ್ನ ನುಡಿಸ್ತಾರೆ. ಸೊ ದಯವಿಟ್ಟು ಕ್ಷಮಿಸಬೇಕು ಸರ್, ಯಾಕಂದ್ರೆ ಯುವರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫಾರ್ ಅಸ್. ಥ್ಯಾಂಕ್ ಆಲ್ ದ ಟೆಕ್ನಿಷಿಯನ್ಸ್, ಇವಾಗ ಮೇನ್ಲಿ ಡೈರೆಕ್ಟರ್ ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಅರುಣ್ ಕುಮಾರ್ ತೋಡಾರ್ ಸರ್ ಹಾಗೂ ವಿನೀತಾ ಮ್ಯಾಮ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದ ಫಿಲ್ಮ್. ಆದಿ ಸರ್, ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡೋದು ಡಬಲ್ ಬನಾನ್ಸ್, ಒಂದು ಗ್ರೇಟೆಸ್ಟ್ ಸರ್ ಎಕ್ಸ್ಪೀರಿಯನ್ಸ್. ಎಸ್, ಐ ವುಡ್ ಲೈಕ್ ರಿಯಲಿ ಕಂಗ್ರಾಚುಲೇಟ್ ಆಲ್ ದ ಆಕ್ಟರ್ಸ್ ಇನ್ ದ ಫಿಲ್ಮ್ ಹೂ ಹ್ಯಾವ್ ಡನ್. ಈ ಸಾಂಗ್, ಈ ಕಂಬಳದಲ್ಲಿ ನಾವು ಒಂದು 5 ಸಾಂಗ್ ಮಾಡಿದೀವಿ. ತುಂಬಾ ದೊಡ್ಡ ಲಿಸ್ಟ್ ಇದೆ, ಹಾಗಾಗಿ ಅದನ್ನ ನಾನೊಂದು ಹೇಳ್ತೀನಿ. ಅಂಡ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂತ ರಘು ಶಾಸ್ತ್ರಿ ಅವರು ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸಿನಿಮಾಗಳನ್ನು ನಿರ್ದೇಶಿಸಿದಂತ ರಘು ಶಾಸ್ತ್ರಿ ಅವರು ನಮ್ಮ ಸಿನಿಮಾಗೆ ಲಿರಿಕ್ಸ್ ಬರೆದಿದ್ದಾರೆ. ಕನ್ನಡ ಕಂಬಳ ಬರುತ್ತಿದೆ ಅನ್ನುವಂತ ಸಾಂಗ್ ಅನ್ನ ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ತುಳುವಲ್ಲಿ ನಾನು ಮತ್ತು ವಿಸ್ಮಯ ವಿನಾಯಕ್ ಅವರು ಹಾಡಿದೀವಿ. ಇದಕ್ಕೆ ಲಿರಿಕ್ಸ್ ಅವರು ಕನ್ನಡದಲ್ಲಿ ರಘು ಶಾಸ್ತ್ರಿ ಅವರು ಬರೆದಿದ್ದಾರೆ, ಹಾಗೂ ತುಳುಗೆ ನವೀನ್ ಕುಮಾರ್ ಎಡ್ಮೆಮಾರ್ ಅವರು ಬರೆದಿದ್ದಾರೆ. ಯಾಕಂದ್ರೆ ಇದು ಕಂಬಳ ಬರುತ್ತಿದೆ, ಕಂಬಳಕ್ಕೆ ಯಾವ ತರ ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ ಅನ್ನೋದನ್ನು ಒಂದು ಸೆಲೆಬ್ರೇಷನ್ ತರ ಒಂದು ಆಂಟಿಸಿಪೇಷನ್ ಅಲ್ಲಿ ಮಾಡಿರುವಂತ ಸಾಂಗ್. ಇನ್ನೊಂದು ಸಾಂಗ್ ಅನ್ನು ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ತೋಡಾರ್ ಅವರು ತುಂಬಾನೇ ಮಾಡಿ ನನಗೆ ಮಂಗ್ಲಿ ಅವರೇ ಹಾಡ್ಬೇಕು ಇದನ್ನಂತ ಹೇಳಿ ಲೈಕ್ ಟು ಅಗೇನ್ ಟೆಲ್ ದಿಸ್ ಪ್ರೌಡ್ಲಿ ದಟ್ ಮಂಗ್ಲಿ ಅವರನ್ನ ಫಸ್ಟ್ ಟೈಮ್ ತುಳು ಸಾಂಗ್ ನಾವು ಹಾಡಿಸ್ತಾ ಇದೀವಿ ಇದರಲ್ಲಿ. ಹಾಗಾಗಿ ಪನಿ ಪನಿ ಅಂತ ಒಂದು ತುಳು ಮತ್ತು ಕನ್ನಡ ಸಾಂಗ್ ಅವತರಣಿಕೆಯನ್ನು ನಮ್ಮ ಮಂಗ್ಲಿ ಅವರು ಹಾಡಿದ್ದಾರೆ. ಇದಕ್ಕೆ ನಮ್ಮ ಕೆ ಪೇಜಾವರ್ ಸರ್ ಅವರು ತುಳು ಲಿರಿಕ್ಸ್ ಬರೆದಿದ್ದಾರೆ, ಹಾಗೂ ಕನ್ನಡಕ್ಕೆ ಅಗೇನ್ ರಘು ಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಸಾಂಗ್ ಎರು ಬಂಟೆ ಅಂತ ನೀವು ಕೇಳಿದಿರಿ. ಈಗ ತುಳುವಲ್ಲಿ ಫೋಕ್ ಸಂಗೀತದ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿರುವಂತಹ ಮೈಮ್ ರಾಮದಾಸ್ ಅವರು ಇದನ್ನ ಹಾಡಿದ್ದಾರೆ. ಹಾಗೂ ಇದಕ್ಕೆ ನಾವು ಮಂಗಳೂರಲ್ಲಿರುವಂತಹ ತುಂಬಾ ಒಂದು ನ್ಯಾಚುರಲ್ ಅಲ್ಲಿರುವಂತಹ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಳಸಿಕೊಂಡು ಒಂದು ಓಪನ್ ಏರ್ ಥಿಯೇಟರ್ ಅಲ್ಲಿ ಸ್ಟುಡಿಯೋ ಸೆಟಪ್ ಮಾಡಿ ಆ ತರ ಒಂದು ಲೈವ್ ಅಲ್ಲಿ ಮಾಡಿದೆ ಸರ್. ಹೌದು, ಮಂಗಳೂರಲ್ಲಿ. ಸೊ ದಟ್ ವಾಸ್ ಅ ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇದಕ್ಕೂ ಕೆ ಪೇಜಾರ್ ಅವರು ಬರೆದಿದ್ದಾರೆ, ಅಂಡ್ ಅಗೇನ್ ಕನ್ನಡಕ್ಕೆ ರಘು ಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಹೇ ತುಳುವ ಅನ್ನುವಂತ ಸಾಂಗ್, ಇದನ್ನು ನಮ್ಮ ಸಾಹಿತ್ಯ ಬಂದು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಸರ್ ಬರೆದಿದ್ದಾರೆ. ಇದಕ್ಕೆ ಕನ್ನಡವನ್ನು ವ್ಯಾಸರಾಜ್ ಸೋಸಲೆ ಮತ್ತು ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ತುಳುವನ್ನು ನಾನೇ ಹಾಡಿದ್ದೀನಿ, ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ ವಿಜಯನ ಹೌದೌದು ಸರ್ ಅದನ್ನು ನನ್ನ ಹತ್ರನೇ ಹಾಡಬೇಕು ಅಂತ ಹೇಳಿದ್ರು. ಇನ್ನೊಂದು ಡ್ಯುಯೆಟ್ ಸಾಂಗ್ ಮಾಡಿದೀವಿ. ಡ್ಯುಯೆಟ್ ಸಾಂಗಿಗೆ ನಮ್ಮ ಶಶಿರಾಜ್ ಕಾವೂರ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಆಹರೂಪಂ ಅದ್ರ ಫೇಮಸ್ ಕನ್ನಡ ಹಾಗೂ ಹಿಂದಿ, ಇದು ತುಳು ಎರಡಕ್ಕೂ ಅವರೇ ಬರೆದಿದ್ದಾರೆ. ಸಿಂಗರ್ ಬಂದು ನಕುಲ್ ಅಭ್ಯಂಕರ್ ಹಾಗೂ ಸುಪ್ರಿಯಾ ರಾಮ್. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ಫುಲ್ ಟು ಯು. ನನಗೆ ಜಾಸ್ತಿ ಗುರುಗಳ ಪಕ್ಕದಲ್ಲಿ ಕೂತಿರೋದ್ರಿಂದ ಮಾತಾಡಕ್ ನನಗೆ ತುಂಬಾ ಭಯ ಆಗ್ತಾ ಇದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಕುಡ್ಲಾ, ನೀವು ಒಂದ್ಸಲ ಇಲ್ಲಿಗೆ ಬಂದ್ರೆ, ಯಾಕಂದ್ರೆ ಯು ಹ್ಯಾವ್ ಡನ್ ಅ ರಿಯಲಿ ಗ್ರೇಟ್ ಜಾಬ್. ಪ್ಲೀಸ್ ಎದ್ದು ನಿಂತು ಒಂದ್ಸಲ ಇಲ್ಲಿಗೆ ಬನ್ನಿ ವೇದಿಕೆಗೆ, ಯಾಕಂದ್ರೆ ಎವ್ರಿ ಒನ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಎಸ್, ಇವರು ಕಂಬಳದಲ್ಲಿ ಸರ್ ಹೇಳ್ದಂಗೆ ಮನುಷ್ಯರನ್ನ ಅರೇಂಜ್ ಮಾಡಬಹುದು, ಕೋಣಗಳನ್ನ ಅರೇಂಜ್ ಮಾಡೋದು ತುಂಬಾ ಕಷ್ಟ. ಬಟ್ ಹಂಗೆ ಅಂತ ವೆರಿ ವೆರಿ ಬಿಗ್ ಪ್ರೊಡಕ್ಷನ್ ಹಾಗಾಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಎಲ್ಲಾನ ಅರೇಂಜ್ ಮಾಡಿದ್ದಾರೆ. ಅಂಡ್ ಅಗೇನ್ ಕುಮಾರ್ ಸರ್ ಇದ್ದಾರೆ, ವಂಡರ್ಫುಲ್. ಕುಮಾರ್ ಸರ್ ಈಸ್ ಡನ್ ದ DTS ಮಿಕ್ಸಿಂಗ್, ಅಂಡ್ ಎಡಿಟರ್ ಶ್ರೀನಿವಾಸ್ ಬಾಬು ಸರ್ ಇದ್ದಾರೆ. ಇವು ನಮ್ಮೆಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನ ಇಸ್ ಕಂಬಳ. ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಅನ್ಕೊಂಡೇ ಇರಲಿಲ್ಲ ನನಗೊಂದು ಮೂವಿಗೆ ಚಾನ್ಸ್ ಸಿಗತ್ತೆ ಅಂತ, ಯಾಕಂದರೆ ನಾನು ಯಾವತ್ತೂ ಯೋಚನೆನೂ ಮಾಡಿರಲಿಲ್ಲ. ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್, ನಾರ್ಮಲಿ ಕಾಲೇಜಿಂದ ತುಂಬ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ. ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತಾಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು. ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ, ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿದ್ರಂತೆ. ಸೊ ನನಗೆ ಅದ್ರ ವಿಚಾರ ನಂಗೆ ಎಂತ ಸಹ ಗೊತ್ತಿರಲಿಲ್ಲ. ಆದಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ, ಜೀವನ್ ರಾಮ್ ಸೋಳಿ ಅಂತ, ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದು ನನಗೆ ಹೇಳಿದ್ರು, ಈ ಥರ ನಿಂಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ, ಎಂತ ಮಾಡ್ತೀಯಾ ಅಂತ ಹೇಳಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ತುಂಬಾ ಹೆದರಿಕೆ ಇತ್ತು. ಮೂವೀಸ್ ಅಂತಂದ್ರೆ ಅಯ್ಯೋ ಹೆಂಗಿರುತ್ತೋ, ಏನ್ ಮಾಡ್ಬೇಕೋ ಅಂತೆಲ್ಲ ತುಂಬಾ ಹೆದರಿಕೆ ಇತ್ತು. ಸೊ ನಾನು ಸರ್ರಿಗೆ, ಸರ್ ಇಲ್ಲ ಬೇಡ ಅನ್ಸತ್ತೆ
ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬಾ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ನಾನು ಅನ್ಕೊಂಡೆ ಇರ್ಲಿಲ್ಲ ನನಗೆ ಈ ಥರದೊಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬಾ 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 ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ. ಅದ್ರ ಜೊತೆಗೆ ಮೂವಿ ಜರ್ನಿ ನಂಗೆ ಹೆಂಗಿತ್ತು ಅಂತಂದ್ರೆ, ನಾನು ಅನ್ಕೊಂಡಿದ್ದು ಪೂರ್ತಿ ಆಪೋಸಿಟ್ ಆಗಿತ್ತು. ಮೂವಿ ಅಂದ್ರೆ ತುಂಬಾ ಹೆದರ್ತಿದ್ದಿದ್ದು ನಾನು. ಅಪ್ಪಾಜಿ ಅಂದ್ರೆ ನಾನು ಅವ್ರನ್ನ ತುಂಬಾ, ನನ್ಗೆ ಅವ್ರು ನೋಡ್ರೆ ನಮ್ಮ ತಂದೆ ನೋಡ್ದಂಗೆ ಆಗುತ್ತೆ, ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು. ಅವ್ರು ನನಗೆ ಹೀಗಲ್ಲ, ಹೀಗೆ ಈ ತರ ಮಾಡ್ಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಂಗೆ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಟ್ರು. ಹಾಗಾಗಿ ನಾನು ಏನ್ ಅನ್ಕೊಂಡಿದ್ದೆ, ನನ್ಗೆ ಏನ್ ಹೆದರಿಕೆ ಇತ್ತು ಅದಷ್ಟು ಹೋಯ್ತು. ಯಾಕೆಂದ್ರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳ್ಕೊಟ್ರು. ಹಾಗಾಗಿ ಅದ್ರದ್ದು ತುಂಬಾ ಆಪೋಸಿಟ್ ಆಗಿದ್ರಿಂದ ನಾನು ಪ್ರತಿಯೊಂದು ಮೊಮೆಂಟ್ನು ಚಿತ್ರೀಕರಣದ ಸಮಯದಲ್ಲಿ ಪ್ರತಿಯೊಂದು ಮೊಮೆಂಟ್ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಸಾಂಗ್ ನೋಡ್ತಿರ್ಬೇಕಾದ್ರೆ ನಂಗೆ ಮೆಮರೀಸ್ ವಾಪಸ್ ನೆನಪಾಗ್ತಾ ಇತ್ತು. ಹಾಗಾಗಿ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ನಾನು ಅಪ್ಪಾಜಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಎಲ್ರ ಜೊತೆ ಕುತ್ಕೊಂಡು ಇದನ್ನ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ ನೋಡಿ, 7 ವರ್ಷ ಆಳ್ವಾಸ್ನಲ್ಲಿ ಇದ್ರೂ ಸಹ ನನಗೆ ಕಂಬಳದ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಅಂದ್ರೆ ಈ ತರ ನಡೆಯತ್ತೆ, ಇದೊಂಥರ ಸ್ಪೋರ್ಟ್ ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ಅಪ್ಪಾಜಿ ಜೊತೆ ಮೂವಿ ಟೈಮ್ ಅಲ್ಲಿ ಪ್ರತಿಯೊಂದು ವಿಚಾರನು ನಾನು ಅಪ್ಪಾಜಿ ಹತ್ರ ಕೇಳಿ, ಇದು ಹಿಂಗೆ, ಓ ಹೌದಾ, ಇದು ಈ ಕತೆನಾ, ಇದು ಹಿಂಗಾಗತ್ತಾ ಅಂತ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಯಾವ್ದಾದ್ರಲ್ಲಿ ಇದ್ ಮಾಡ್ಕೊಳ್ತಿದ್ದೆ. ಹಾಗಾಗಿ ಎಲ್ಲದಕ್ಕೂ ಅವರು ನನಗೆ ಕತೆಗಳನ್ನ ಹೇಳಿ, ಓ ಈ ತರ ಇದೆ ಕಂಬಳ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಾಯ್ತು. ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಿದೆ, ನಾನು ಇಂಥ ಒಂದು ದೊಡ್ಡ ಮೂವಿನಲ್ಲಿ ಮಾಡಿದೀನಿ ಅಂತ ಹೇಳಿ. ಹಾಗಾಗಿ ನಾನು ನನಗೆ ಸಹಾಯ ಮಾಡಿದಂತ ಎಲ್ರಿಗೂ ನಾನು ತುಂಬಾ 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 ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಮೂವಿಗೆ ನೋಡ್ಲಿಕ್ಕೆ ಬರ್ಲಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ರೂ ಬಂದು ಈ ಮೂವಿ ನೋಡಿ ಹಾರೈಸ್ಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ತುಳುನಾಡಿನ ಬಗ್ಗೆ ನಮ್ಮ ಬಯಲ್ಸೀಮೆಗೆ ಏನೋ ಗೊತ್ತಿಲ್ಲದೆ ಇದ್ದಂತಹ ಕಾಲದಲ್ಲಿ ಅವರ ಆಚರಣೆ, ಅವರ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲವೂ ಇದೆ ಅಲ್ಲಿ. ಅಂಥ ಟೈಮಲ್ಲಿ ಕಾಂತಾರ ಬಂತು. ಒಂದು ಕಾಲದಲ್ಲಿ ನಾವು ದೈವಗಳು ಅಂದಾಗ ಬಯಲ್ಸೀಮೆಯವರು ದೆವ್ವ ಅಂತಿದ್ರು. ನೀವು ದೆವ್ವಗಳಿಗೆಲ್ಲ ಪೂಜೆ ಮಾಡ್ತೀರಲ್ವಾ ಅನ್ನೋರು. ಇಲ್ಲ ದೆವ್ವ ಬೇರೆ ದೈವ ಬೇರೆ ಅಂತ ಅವರಿಗೆ ಒಂದು ಅದನ್ನ ಎಕ್ಸ್ಪ್ಲೇನ್ ಮಾಡೋದೇ ದೊಡ್ಡ ವಿಷಯ ಆಗ್ತಿತ್ತು. ಅಂಥದ್ರಲ್ಲಿ ಕಾಂತಾರದಿಂದಾಗಿ ದೈವಗಳ ಪರಿಚಯ ಆಯ್ತು ನಿಮ್ಗೆ. ಹುಳಿಗ ಪಂಜುರುಳಿ ಅಂತ ಹೇಳ್ಕೊಂಡು ಸೂ ಫ್ರಮ್ ಸೋ ಸಿನಿಮಾದಲ್ಲಿ ದೆವ್ವಗಳ ಪರಿಚಯ ಆಯ್ತು. ದೆವ್ವಗಳನ್ನ ಹೇಗೆ ಮೈ ಮೇಲೆ ಬೆರೆಸ್ಕೋತಾರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಈಗ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ವಿಶೇಷ ಜಾನಪದ ಕಲೆ ಇದು. ಕಂಬಳನ ಆಮೂಲಾಗ್ರವಾಗಿ, ಕಂಬಳ ಅಂದ್ರೆ ಏನು, ಅದು ಹೇಗ್ ನಡೆಯುತ್ತೆ, ಆ ಕಂಬಳದ ಕೋಣಗಳನ್ನ ಹೇಗೆ ಸಾಕ್ತಾರೆ, ಅವುಗಳನ್ನ ಎಸಿ ರೂಮ್ ಅಲ್ಲಿ ಸಾಕ್ತಾರೆ ಗೊತ್ತಾ ನಿಮ್ಗೆ. ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಬಳದ ಕೋಣ ಆಗಿ ಹುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸೌಕರ್ಯಗಳಿರುತ್ತವೆ. ಅದನ್ನ ಸಾಮಾನ್ಯರು ಸಾಕೋಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಕೂಡ ಅಷ್ಟು ಚೆನ್ನಾಗಿ ಅದನ್ನ ಸಾಕಲ್ಲ. ಅದಕ್ಕೆ ನಿಜವಾಗ್ಲೂ ಅದ್ರ ಹಿಂದೆ ಫ್ಯಾನ್ಸ್ ಅಸೋಸಿಯೇಷನ್ ಸರ್ ಹೇಳ್ದಂಗೆ ಬೆಟ್ಟಿಂಗ್ ಗಳು ನಡೆಯುತ್ತವೆ. ನಿಮ್ಮ ಕ್ರಿಕೆಟ್ ಹೇಗೆ ಇದೆಯೋ ಹಾಗೆ ಇದೆ ಅಲ್ಲಿ. ಹಾಗಾಗಿ ಈ ಸಿನಿಮಾದ ಮೂಲಕ ಕಂಬಳದ ಎಲ್ಲಾ ಒಳ ಹೊರಗುಗಳು, ಕಂಬಳದ ಕೋಣಗಳಿಂದ ಹಿಡಿದು ಅದನ್ನ ಸಾಕುವವರಿಂದ ಹಿಡಿದು ಆ ಮನೆತನಗಳು, ಗುತ್ತಿನ ಮನೆತನಗಳ ಹಗೆಯಿಂದ ಹಿಡಿದು ಕಂಬಳದ ಗದ್ದೆಗೆ ತರೋ ತನಕ ಏನೇನೆಲ್ಲ ನಡೆಯುತ್ತೆ ಇದೆಲ್ಲವನ್ನು ನೋಡ್ತೀರಾ. ಇನ್ನೊಂದು ಕಂಬಳದ ಪ್ರಪಂಚ ನಿಮ್ಮೆದುರು ಕಾಣುತ್ತೆ. ಅದು ಬಿರ್ದ ಕಂಬಳ, ವೀರ ಕಂಬಳ. ಯಾಕೆ ಅಂದ್ರೆ ಅದರಲ್ಲಿ ಇರೋದು ಖಾಲಿ ಸ್ಪೋರ್ಟ್ ಅಲ್ಲ, ಅದು ಬಹಳ ಆವೇಶ, ಉತ್ಸಾಹ, ಹೀರೋಯಿಸಂ, ವೀರರಸ ಇರುವಂತಹ ಸ್ಪೋರ್ಟ್. ಅದು ನಿಜವಾಗ್ಲೂ ನಿಮ್ಮಲ್ಲಿ ಒಳಗಡೆ ಇರುವ ವೀರರಸ ಕಂಬಳ ನೀವು ಹಾಡು ನೋಡಿದಾಗ ಹೇಗೆ ಅದೊಂಚೂರು ಆಕ್ಟಿವೇಟ್ ಆಯ್ತು, ಆ ತರದ ಒಂದು ಅಡ್ರಿನಲಿನ್ ರಶ್ ನಿಜವಾಗ್ಲೂ ಸಿನಿಮಾ ನೋಡಿದಾಗ ಆಗತ್ತೆ. ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿ ಘಟಾನುಘಟಿಗಳೆಲ್ಲ ಇದ್ದಾರೆ. ಪ್ರಕಾಶ್ ರೈ, ರವಿಶಂಕರ್ ಒಂದು ಕಡೆ ಆದ್ರೆ, ನಮ್ಮ ಪ್ರೀತಿಯ ಆದಿತ್ಯ, ನಂಗೆ ಮದನ್ ಅಂತ ಬಂದ್ಬಿಡ್ತು. ನಾನು ಮತ್ತೆ ಅವ್ರ ಮದನ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿರೋದ್ರಿಂದ ಆದಿತ್ಯನ ತುಂಬಾ ವರ್ಷಗಳಿಂದ ಮಿಸ್ ಮಾಡಿದ್ರಿ ನೀವೆಲ್ಲ. ಮತ್ತೆ ಆದಿತ್ಯನ ಮುದ್ದು ಮುಖಾನ ನೀವೆಲ್ಲ ಸ್ಟೇಜ್ ಮೇಲೆ ನೋಡ್ತೀರಾ, ಅವರ ಹೀರೋಯಿಸಮ್ ನೋಡ್ತೀರಾ. ಹಾಗೆ ಒಳ್ಳೆಯ ನಟರು, ಮಂಗಳೂರಿನ ಖ್ಯಾತ ಕಲಾವಿದರು, ವೆರಿ ಸೀಸನ್ಡ್ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ. ಮೃಷ್ಟಾನ್ನ ಭೋಜನ ನಿಮ್ಗೆ ಬಡಿಸ್ತಾ ಇದ್ದೀವಿ ಅನ್ನೋ ಗ್ಯಾರಂಟಿ. ಉಪ್ಪಿನಕಾಯಿ ಬಗ್ಗೆ, ಊಟದ ಬಗ್ಗೆ ಮಾತಾಡಿದ, ನಮ್ಮ ಮೃಷ್ಟಾನ್ನ ಭೋಜನದ ಬಗ್ಗೆ ಮಾತಾಡಿದೆ. ಎಲ್ಲವನ್ನ ನೀವು ಸವಿತೀರಾ. ನಮ್ಮ ಬಾಬು ರಾಜೇಂದ್ರ ಸಿಂಗ್ ಸರ್, ಅರುಣ್ ಕುಮಾರ್, ವಿನೀತಾ ಅವರು, ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ನಾವು ಮರೆಯೋಕೆ ಸಾಧ್ಯನೇ ಇಲ್ಲ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಕನ್ನಡದಲ್ಲಿ ಬಹಳ ಅಪ್ಪಟ ಪ್ರತಿಭೆ. ಅದು ಅವರ ನಾಟಕಗಳು ನೋಡಿದಾಗ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ತುಳು ನಾಟಕಗಳಂದಾಗ ಹಾಸ್ಯ ಮತ್ತು ಅಪಹಾಸ್ಯಕ್ಕೆ ಮಧ್ಯೆ ಅಷ್ಟೇ ವ್ಯತ್ಯಾಸ ಇರೋದು. ಹಾಸ್ಯ ಯಾವಾಗ ಅಪಹಾಸ್ಯ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಬಟ್ ಆ ತುಳು ಸಿನಿಮಾಗಳಲ್ಲಿ ಅಪಹಾಸ್ಯ ಇಲ್ಲದೆ ಇವತ್ತಿನವರೆಗೂ ಒಂದು ರೀತಿಯ ಕೆಟ್ಟ ಡಬಲ್ ಮೀನಿಂಗ್
ಇಲ್ಲದೆ ಅದ್ಭುತವಾದ ಹಾಸ್ಯದ ಮೂಲಕ ನಾಟಕಗಳು ನಿಲ್ಲಿಸಿದ ಏಕೈಕ ವ್ಯಕ್ತಿ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್. ಥ್ಯಾಂಕ್ ಯು ಸೋ ಮಚ್. ಅವರ 2 ಹಾಡುಗಳನ್ನು ನೀವು ನೋಡಿದ್ದೀರ ಅಂದಮೇಲೆ ಈಗ ನಿಮಗೆ ಆ ನಂಬಿಕೆ ಖಂಡಿತ ನಿಮಗೂ ಬಂದಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಹಾಡುಗಳನ್ನ ನಮಗೆ ಕೊಟ್ಟಿದ್ದಕ್ಕೆ. ಸ್ಟಾರ್ ಕಾಸ್ಟ್ ಎಲ್ಲರೂ ಇದಕ್ಕೆ ಸೇರಿದಂತಹ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ಲರನ್ನ ನೆನೆಸ್ಕೋತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಈ ಸಿನಿಮಾ ಲಿರಿಕ್ ರೈಟರ್ ಆಗಿ ಅಂತ ಬಂದಾಗ ನಾನು ಬಾಬು ಸರ್ ದೊಡ್ಡ ಫ್ಯಾನು. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನು ನೋಡಿ ಬೆಳೆದವನು. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದು ಒಂದು ನನಗೆ ಭಾಳ ಇಷ್ಟವಾದ ಸಿನಿಮಾ. ಆಮೇಲೆ ಅವಕಾಶ ಕೊಟ್ಟ ಮಣಿಕಾಂತ್ ಕದ್ರಿ ಅವ್ರನ್ನ ಅಣ್ಣ ಅಂತಾನೆ ಕರೆಯೋದು. ಆಮೇಲೆ ವಿಜಯಣ್ಣ, ನಮ್ಮ ರಾಜೇಶ್ ಅವರು, ಪ್ರೊಡ್ಯೂಸರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಈ ಸಿನಿಮಾಗೆ ಹಾಡು ಬರೆಯೋದು ಎಲ್ಲ ಸಿನಿಮಾಗಳಿಗೆ ಬರ್ದಂಗಲ್ಲ, ಯಾಕೆಂದ್ರೆ ಇದು ತುಳುನಾಡು ಮೇಲೆ ಬೇಸ್ಡ್ ಆಗಿರೋದು. ತುಳುನಾಡು ಯಾವ ಥರದ ನಾಡು ಅಂತಂದ್ರೆ ಅಲ್ಲಿ ದೈವವನ್ನು ಆರಾಧನೆ ಮಾಡ್ತಾರೆ, ಭೂತವನ್ನು ಆರಾಧನೆ ಮಾಡ್ತಾರೆ. ಎರಡಕ್ಕೂ ಅಷ್ಟು ಪ್ರಾಮುಖ್ಯತೆ ಇರುತ್ತೆ. ಸೊ ಅಲ್ಲಿಯ ಕಲ್ಚರ್ ಗೊತ್ತಿಲ್ಲದೆ ಇಲ್ಲಿ ಸಾಂಗ್ ಬರೆಯೋದು ತುಂಬಾ ಕಷ್ಟ ಇತ್ತು. ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ವಿಜಯಣ್ಣ. ಫಸ್ಟ್ ಹಾಡು ಬರೆದು ರೆಕಾರ್ಡಿಂಗ್ ಅಂತ ಹಿಂಗೆ ಎಂಟರ್ ಆದಾಗ ಪ್ರಸಾದ್ ಸ್ಟುಡಿಯೋದಲ್ಲಿ ಗುರುಗಳು ಕೂತಿದ್ರು. ಏನೋ ಸಾಂಗ್ ಬರ್ದಿದ್ಯಾನೋ ಅಂತಂದ್ರು. ಅವತ್ತಾದ ಭಯ ಇದೆಯಲ್ಲ, ಇವತ್ತು ಅವರು ಇಲ್ಲಿ ಕೂತಾಗ ಆ ಭಯ ಇನ್ನೇ ಇದೆ ಒಳಗಡೆ. ನಾವು ಅವರ ಬರೆದು ಎಷ್ಟ ಒಂದು ರೀಫಿಲ್ಗೂ ಸಮ ಇಲ್ಲ. ಎಲ್ಲ ನಾನು ಹಾಡು ಬರೆಯೋಕ್ಕೆ ಇನ್ಸ್ಪೈರ್ ನಮ್ಮ ಗುರುಗಳು. ಸೊ ನಮ್ಮ ಎಲ್ಲ ಹಾಡುಗಳು ಅವರಿಗೆ ಅರ್ಪಣೆ. ಸೊ ಇವತ್ತು ಅವ್ರ ಜೊತೆ ಕೂತಿರೋದೇ ಒಂದು ಸಂಭ್ರಮ. ಚಿತ್ರಕ್ಕೆ 4 ಹಾಡುಗಳನ್ನು ಬರೆದಿದ್ದೀನಿ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಭೆಗೆ ನಮಸ್ಕಾರ, ನನ್ನ ಪ್ರಣಾಮಗಳು. ನಾನು ಬಹಳ ಖುಷಿಯಿಂದ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡಿದ್ದೀನಿ. ಬಹಳ ಖುಷಿಯಿಂದ ಮಾಡಿದ್ದೀನಿ. ನಾನು ಅದನ್ನ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲ್ ಅಲ್ಲಿ ಒಂದು ಗೌರವ ಪಡೆದಿದ್ದೀನಿ. ಅಂದ್ರೆ ಇವರ ಚಿತ್ರದ ಒಂದು ಹಾಡಿಂದ ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದಿರಿ ನೀವು. ಉದಯ್ ಶಂಕರ್ ಕನಸದು. ನನ್ನ ಒಂದು ಹಾಡು ಯಾವ್ದಾದ್ರು ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವರ ಕನಸಾಗಿತ್ತು. ಅವರು ಯಾವಾಗ ನನಗೆ ಹೇಳೋರು, ನನ್ನೊಂದು ಪದ್ಯ ಒಂದು ಪಠ್ಯ ಆಗ್ಲಿಲ್ವಲ್ರಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ. ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು. ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ. ಕನ್ಯೆ ಅಂತಾರೆ, ಕಲೆ ಯಾವಾಗಲೂ ಕನ್ಯೆಯಾಗಿ ಇರ್ತಾಳೆ. ಅವಳಿಗೆ ವಯಸ್ಸಾಗಲ್ಲ, ಮುಪ್ಪಿಲ್ಲ, ಸುಕ್ಕಿಲ್ಲ. ಆ ಕಲೆಯನ್ನು ಕನ್ಯೆ ನಮ್ಮನ್ನ ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ. ಹಾಗೆ ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ. ಅದು ಒಂದು ಕಡೆ ಕಲೆ ಕನ್ಯೆ ಆದರೆ ಬದುಕು ವೀರತ್ವದ ಸಮೂಹ. ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ, ಹೀಗೆ ಹೇಳ್ಬೋದು ಸರ್ ಇದನ್ನ. ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು. ಜೀವಂತಿಕೆ ಕೊಡೋದು, ಕಲೆ ಹಾಕ್ಸೋದು ಒಂದು ದೊಡ್ಡ ವಿಷಯ. ಅದು ಆ ಕೆಲಸವನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಭೂತ ಮತ್ತು ವರ್ತಮಾನದ ಇತಿಹಾಸ, ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂತ ಸ್ಫೂರ್ತಿಯ ವ್ಯಕ್ತಿ. ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂತ ಅತಿ ದೊಡ್ಡ ತಂತ್ರಜ್ಞ ಅವರು. ಅಂದ್ರೆ ಇನ್ಫಾರ್ಮೇಶನ್, ಎಲ್ಲಾ ಡೈರೆಕ್ಟರ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ, ಆದ್ರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಶನ್ ಇದೆಯಲ್ಲ, ಒಂದು 10 ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಶನ್ ಅವರು ತಂತ್ರಜ್ಞರು ಒದಗಿಸ್ತಾರೆ. ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್. ಅಷ್ಟು ಇನ್ಫಾರ್ಮೇಶನ್ ಕೊಡ್ತಕ್ಕಂತ ಡೈರೆಕ್ಟರ್ ಸೌತ್ ನಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನ ನೋಡಿದ್ದಾರೆ. ಅದೇ ಇದರ ವಿಶೇಷ. ಅದಕ್ಕೆ ಈ ಚಿತ್ರಕ್ಕೆ ಎಲ್ಲಾ ಮಜಲುಗಳು ಗೊತ್ತಾಗಿದೆ. ಮುಖ್ಯವಾಗಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲು ಅವರಿಗೆ ನಾನು ಸ್ವಾಗತ ಕೋರ್ತೀನಿ. ಯಾಕಂದ್ರೆ ಇವತ್ತು ಚಂದನವನದಲ್ಲಿ ಕರಾವಳಿಯವರದೇ ಪ್ರಭಾವಳಿ ಅಲ್ವೇ, ಕರಾವಳಿಯವರದೇ ಪ್ರಭಾವಳಿ. ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ ನಲ್ಲಿ ತುಂಬಾ ಸಿಸ್ಟಮ್ ಬಂದಿದೆ. ಆಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು, ಪ್ರೋಗ್ರಾಮಿಂಗು, ಬಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನ ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿ ಅವರದು. ಅದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ. ಒಂದು ಕುಸ್ತಿ, ಅದು ದೇಸಿ ಆಟ. ಒಂದು ಕುಸ್ತಿ ದಂಗಲ್ ಆಗ್ಬೇಕಂದ್ರೆ ಒಂದು ಕಂಬಳ ಯಾಕ್ರಿ ಕನ್ನಡದ ಹೆಮ್ಮೆ ಆಗ್ಬಾರ್ದು? ಯಾಕಾಗ್ಬಾರ್ದು?
ಅವ್ರು ಹೇಳಿದ್ರು 700 ವರ್ಷ 800 ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ. ನಾನು ನಿಜವಾಗಿಯೂ ಈಗ ಸಮಯ ಇದ್ರೆ ಹೇಳ್ತೀನಿ, ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ, ಇತಿಹಾಸಕಾರ, ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ 5ನೇ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ಟರು ಇದೇ ವೇದಿಕೆಯಲ್ಲಿ. ಆಗೆಲ್ಲ ಹೇಳಿದ್ರು ಹಂಸಲೇಖನಿಗೂ ಇತಿಹಾಸಕ್ಕೂ ಏನ್ ಸಂಬಂಧ ಅಂತ. ಅವರು ಒಂದು ಮಾಹಿತಿ ಕೊಟ್ಟರು. ಇರುಳಿಗಾಸ್ ಎಲ್ಲಿದ್ದಾರೆ? ಮಂಡ್ಯದಲ್ಲಿದ್ದಾರೆ, ನೀಲಗಿರಿಯಲ್ಲಿದ್ದಾರೆ. ಮಂಡ್ಯದಿಂದ ನೀಲಗಿರಿಯವರೆಗೂ ಇರುಳಿಗಿರಿದ್ದಾರೆ ಅಂದ್ರೆ ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ. ಅವರು ಯಾರು ಅಂದ್ರೆ ಅವರಿಗೆ DNA ಇದೆ. ಆ DNA ಈರುಳಿಗರು ಯಾರು ಅಂತ ಹೇಳುತ್ತೆ. ಅವರು ಪೂಜೆ ಮಾಡೋದು ಕೋಣನನ್ನ. ಈ ಈರುಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನ. ಯಾಕೆ ಕೋಣನ ಪೂಜೆ ಮಾಡ್ತಾರೆ ಅಂದ್ರೆ ಹರಪ್ಪ ಮೊಹೆಂಜದಾರೋ ಸಂಸ್ಕೃತಿಯಿಂದ, ಹರಪ್ಪ ಮೊಹೆಂಜದಾರೋ ಸಂಸ್ಕೃತಿಯಲ್ಲಿ ಎಕ್ಸ್ಕವೇಷನ್ ಮಾಡಿದ DNA ಅಲ್ಲಿ ಈರುಳಿಗರಿದ್ದಾರೆ, ಬಡಗರಿದ್ದಾರೆ, ಇನ್ನು ಬಹಳ ಜನ ಇದ್ದಾರೆ. ಆದ್ರೆ ಈ ಕೋಣನನ್ನ ಆರಾಧಿಸುವ ಸಂಸ್ಕೃತಿ 7000 ವರ್ಷಗಳಿಗೆ ಹೋಗುತ್ತೆ. ಇದು ಇದರ ಇತಿಹಾಸ. ವಿಜಯ್ ಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗೆ ಹಾಕೊಂಡು ಮೊಹೆಂಜದಾರೋ ಅಲ್ಲಿ ಯಾಕೆ ಕೋಣ ಇದ್ದ, ಯಾಕೆ ಪಶುಪತಿಯ ಸುತ್ತಲೂ ಕೋಣಗಳಿದ್ದಾವೆ, ಯಾಕೆ ಅಲ್ಲಿ ಗೂಳಿ ಇದೆ, ಒಂಚೂರು ಯೋಚನೆ ಮಾಡಿ ನೋಡಿ. ಇದು ಈ ಕಂಬಳ, ಇದರ ಮೂಲ 7000 ವರ್ಷಗಳಿಂದ ಹೋಗುತ್ತೆ. ಆದ್ರಿಂದ ಜನಪದಕ್ಕೆ ಸಾವಿಲ್ಲ, ನಾಗರಿಕತೆಗಳಿಗೆ ಸಾವಿದೆ, ನಗರಗಳಿಗೆ ಸಾವಿದೆ, ಜಾನಪದಕ್ಕೆ ಸಾವಿಲ್ಲ. ಆದ್ದರಿಂದ ಜನಪದದ ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳಿದೆ. ಮುಖ್ಯವಾಗಿ ನಾನು ಬಹಳ ಖುಷಿಯಿಂದ ಈ ಮಣಿಕಂಠನ ಪಕ್ಕದಲ್ಲಿ ಕೂತಿದ್ದೇನೆ. ಮ್ಯೂಸಿಕ್ ಡೈರೆಕ್ಟರ್ಗಳು ಮ್ಯೂಸಿಕ್ ಕಲ್ತಿರ್ಬೇಕು, ಮ್ಯೂಸಿಕ್ ಕಲ್ತು ಅದನ್ನ ಉಳಿಸ್ಕೊಳ್ಳುವ ಬದ್ಧತೆಯನ್ನು ಇಟ್ಕೊಳ್ಬೇಕು. ಇವೆರಡೂ ಮಾಡ್ಬೇಕಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿರ್ಬೇಕು. ಈಗಿನ ಕಾಲದಲ್ಲಿ ರಾಜನ್ ನಾಗೇಂದ್ರ ಅವರು ಇದ್ರು, ಎಲ್ಲ ಕಲ್ತಿದ್ರು, ಅವರು ಎಲ್ಲ ಮಾಡ್ತಿದ್ರು, ಆದ್ರೆ ಮಾತಾಡ್ತಿರ್ಲಿಲ್ಲ. ಅಲ್ಲಿನ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರಿಗೂ ಮಾತಿರ್ಲಿಲ್ಲ. ಅದಕ್ಕೆ ಅವರು ಪಾಪ ಬಯಲಿಗೆ ಬರಲಿಲ್ಲ. ನನ್ನಿಂದ ಶುರುವಾಗಿದೆ ಅದು. ನಾನು ಮಾತು ಆಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಆದ್ರೆ ಈಗಿನ ಕಾಲಕ್ಕೆ ಮಾತು ಬಲ್ಲ, ಸಂಗೀತ ಕಲಿತ ಒಬ್ಬ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡದಲ್ಲಿದ್ದಾನೆ ಅನ್ನೋದೇ ನನ್ನ ಹೆಮ್ಮೆ. ವಾತಾಪಿ ಗಣಪತಿ ಭಜೆ ಅನ್ನೋದೇ ಆರಂಭ ಗೀತೆ ಆಗಿರೋದು. ಅದಾದ್ಮೇಲೆ ಆರಂಭಕ್ಕೆ ಗೀತೆನೇ ಇರಲಿಲ್ಲ. ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಆರಂಭದ ಸಂಗೀತ ಇದೆ ಅಂದ್ರೆ ಅದು ಅವರ ತಂದೆಯವರ ಕೊಡುಗೆ. ನಮ್ಮ ಪ್ರವೀಣ್ ಗೋಡ್ಕಿಂಡಿ ಮತ್ತು ಅವರಿಬ್ಬರು ಸೇರಿ ಮಾಡಿದಂತ ಅದ್ಭುತವಾದ ಸಂಯೋಜನೆ ಇವತ್ತು ಪ್ರತಿ ಕಾರ್ಯಕ್ರಮದ ಗಣಪತಿಯ ಕಾರ್ಯಕ್ರಮವಾಗಿದೆ. ಆದ್ರಿಂದ ಅಷ್ಟು ಗಿಫ್ಟೆಡ್ ಫ್ಯಾಮಿಲಿಯಿಂದ ಬಂದಂತ ಮಣಿಕಂಠ ಈ ಚಿತ್ರಕ್ಕೆ ಒಳ್ಳೆ ಕೆಲಸ ಮಾಡಿದರೆ. ಅದು ಗೊತ್ತಿಲ್ಲದಂಗೆನೆ ಆತ ತುಳುವ ಅಂತ ಒಂದು ಶಾರ್ಟ್ ಇದೆ, ಹೌದಾ? ಅದು ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನನಗೂ ಈಗ ಗೊತ್ತಾಯ್ತು. ತುಳುವ ಅಂತ ಒಂದು ಕೋಣವನ್ನ ಹಿಂಗಂತಾರೆ. ನನಗೆ ಹರಪ್ಪ ಮೊಹೆಂಜದಾರೋ ಜ್ಞಾಪಕ ಬಂತು. ಅಂದ್ರೆ ನಿಮ್ಗೆ ಗೊತ್ತಿಲ್ಲಂಗೆ ಮಾಡಿದ್ದೀರಿ. ಜನಪದ ಅನ್ನೋದು ನಮ್ಮ ಜೀನ್ಸ್ ಅಲ್ಲಿ ಇರುತ್ತೆ, ಅದು ಇಂಟ್ಯೂಷನಲ್ ಆಗಿ ನಮ್ಗೆ ಏನೋ ಮಾಡಿಸುತ್ತೆ. ಅಲ್ಲೆಲ್ಲ ಸುತ್ತಾಕ್ಸಿ ನೀವು ತುಳುವ ಅಂದ್ರೆ ಒಂದು ಕೋಣ ಬಂತು. ಕೋರಿ ರವಿ ಶೆಟ್ಟರ್ ನೋಡಿದ್ರೆ ಓ ಇದು ವಿಜ್ಞಾನ ಅಲ್ಲ, ಇದು ಸುಜ್ಞಾನ ಅಂತಾರೆ. ಸೊ ಹಾಗಾಗಿ ಈ ಚಿತ್ರಕ್ಕೆ ಯಶಸ್ಸನ್ನ ಕರಾವಳಿ ಜನ ತಂದು ಕೊಟ್ಟೆ ಕೊಡ್ತಾರೆ, ನನಗೆ ಗೊತ್ತಿದೆ. ಕರಾವಳಿಯಲ್ಲಿ ಇದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಕನ್ನಡಿಗರು ಇದನ್ನು ನೋಡೋದಕ್ಕೆ ಮಾಧ್ಯಮದವರು ನೆರವಾಗಬೇಕು. ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಚಿತ್ರವನ್ನ ನೋಡುವ ಮಾಡಬೇಕು ಅಂತ ನಾನು ವಿನಂತಿಸ್ಕೊತೇನೆ. ಈ ವೇದಿಕೆಯಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದೇನು ಅಂದ್ರೆ ನಮ್ಮ ಘನ ಸರ್ಕಾರ ಎಷ್ಟೆಷ್ಟೋ ಗ್ಯಾರಂಟಿಗಳು ಕೊಡ್ತಾ ಇದೆ. ಅವ್ರು ಕೊಡೋದು ಎಲ್ಲಾ ವಿಷಯಕ್ಕೂ ಒಂದು ಗ್ಯಾರಂಟಿ ಹೆಸರು ಕೊಡ್ತಾ ಇದ್ದಾರೆ. ನಮ್ಮ ಚಂದ್ರವನಕ್ಕೆ ಸಬ್ಸಿಡಿ ಗ್ಯಾರಂಟಿ ಕೂಡ ಕೊಡ್ಲಿ ಅಂತ ನಾನು ಕೇಳ್ಕೊಂಡು ಇದಕ್ಕೆ ಒಳ್ಳೆಯದು ಕೊಡ್ತೀನಿ. ಥ್ಯಾಂಕ್ ಯು. ಅವತ್ತು ಸಂಗೀತ ಕಾರ್ಯಕ್ರಮ ಮಾತ್ರ ನೀಡಲಿಲ್ಲ, ಚಿನ್ನದ ಪದಕವನ್ನ ಕೂಡ ನಮ್ಮ ಬಾಬು ಸರ್ಗೆ ತಾವು ತಮ್ಮ 5ನೇ ಸಂಸ್ಥೆಯಿಂದ ನೀಡಿದ್ದು ಒಬ್ಬ ಸಂಗೀತ ನಿರ್ದೇಶಕ. ಏನು ಕೇಳ್ಬೇಕಾ? ಇವತ್ತು ಶೂಟಿಂಗ್ ನಿಲ್ಲಿಸಿ ಬಂದಿದ್ದೀನಿ ಇದಕ್ಕೋಸ್ಕರ. ಸೋ ನೈಸ್. ಅಂದ್ರೆ ಪ್ರತಿಭಾನ್ವಿತರ ಬಗ್ಗೆ ನಿಮ್ಮ ಹೃದಯ ಎಷ್ಟು ಮಿಡಿಯುತ್ತೆ ಅಂತ ಅವತ್ತು ನಮ್ಮೆಲ್ಲರಿಗೂ ಖುಷಿ ಅನ್ನಿಸ್ತು. ಪ್ರೀತಿಯ ಚಪ್ಪಾಳೆ ಬರಲಿ ಹಂಸಲೇಖ ಸರ್ ಅವರಿಗೆ. ಈಗ
ಈಗ ವಿದ್ಯುಕ್ತ ಚಾಲನೆ 2 ಹಾಡುಗಳಿಗೆ. ನಮ್ಮ ಹಾಡಿನ ಸವಿಯನ್ನ ಸವಿಬಹುದು ಲಹರಿಯಲ್ಲಿ. ಹಾಗೆ ದಯಮಾಡಿ ನಮ್ಮ ಎಡಿಟರ್ ಸಂಕಲನಕಾರರಾದಂಥ ಶ್ರೀನಿವಾಸ್ ಅವರು ದಯವಿಟ್ಟು ಬರಬೇಕು. ಮಾತು ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬರಬೇಕು ಅಂದ್ರೆ ಅದರ ಹಿಂದೆ ಓರ್ವ ಎಡಿಟರ್ನ ಕೈಚಳಕ ಅತ್ಯವಶ್ಯಕ. ಶ್ರೀನಿವಾಸ ಶುಭವಾಗಿ ಅಂತ ಹಾರೈಸ್ತಾ, ವೀರ ಕಂಬಳ ಜೊತೆಗೆ ಬಿರ್ದುದ ಕಂಬಳ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರ ಒಂದು ಸಹಕಾರ, ಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರ ಸಂಪೂರ್ಣ ಸಹಕಾರ ಇರಲಿ. ನಮ್ಮ ನೆಲದ ಕಥೆಯನ್ನ, ಮಣ್ಣಿನ ಕಥೆಯನ್ನ ಹೇಳಲಿಕ್ಕೆ ಹೊರಟಿದ್ದೀವಿ ನಮ್ಮ ಸಿನಿಮಾ ತಂಡದವರು. ಬಾಬಾಸ್ ಬ್ಲೆಸ್ಸಿಂಗ್ಸ್ ಫಿಲ್ಮ್ಸ್ ಬ್ಯಾನರ್, ಬಾಬಾ ಬ್ಲೆಸ್ಸಿಂಗ್ ಸಂಪೂರ್ಣ ಇರಲಿ, ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ, ಡಾಕ್ಟರ್ ವಿನೀತಾ ವಿಜಯ್ ಕುಮಾರ್ ರೆಡ್ಡಿ, ಅರುಣ್ ರಾಯ್ ತೋಡಾರ್ ಅವರ ನಿರ್ಮಾಣದಲ್ಲಿ ನಮ್ಮ ಪ್ರೀತಿಯ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾವನ್ನ. ಹಾಗೆ ಚಿತ್ರಕಥೆ ಸಂಭಾಷಣೆಯನ್ನ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ರವರು ಕೊಟ್ಟಿರುವಂಥದ್ದು. ಎಲ್ಲರಿಗೂ ಶುಭವಾಗ್ಲಿ. ಮುಖ್ಯ ಭೂಮಿಕೆಯಲ್ಲಿ ಅತಿರಥ ಮಹಾರಥ ನಟರು ನಟಿಯರು ಅಭಿನಯಿಸಿದ್ದಾರೆ. ಶುಭವಾಗ್ಲಿ ಅಂತ ಹಾರೈಸ್ತಾ